ಮಾರ್ನಿಂಗ್ ರಾಣಿ. ಪ್ಲೀಸ್ ಸಿಟ್ ಡೌನ್. ಥ್ಯಾಂಕ್ ಯು. ಆ ರಾಣಿಯಿಂದ ನಮಗೆ ಯಾವುದೇ ತೊಂದರೆ ಬರದೇ ಇರಬೇಕಾದ್ರೆ ಅವಳ ಅಣ್ಣ ದಿಲೀಪು ನಮ್ಮ ಕಸ್ಟಡಿನಲ್ಲಿ, ನಮ್ಮ ಟ್ರೀಟ್ಮೆಂಟ್ನಲ್ಲೇ ಇರಬೇಕು. ಜನಗಳ ದೃಷ್ಟಿನಲ್ಲಿ ಅವನು ಬ್ಯಾಂಕ್ ರಾಬರಿ ಮಾಡಿ ಆ ಅವಮಾನ ತಾಳ್ಲಾರ್ದೆ ಆತ್ಮಹತ್ಯೆ ಮಾಡ್ಕೊಂಡ ಅಂತ ಪೇಪರ್ನಲ್ಲಿ ಕಾನೂನಿನ ಪ್ರಕಾರ ಅನೌನ್ಸ್ ಮಾಡಿಸಿ. ಅದಕ್ಕೆ ಎಷ್ಟೇ ಖರ್ಚಾಗ್ಲಿ ನಾನ್ ನೋಡ್ಕೋತೀನಿ. ಯಾಕೆ ಕೊಡ್ದೆ? ನಾನ್ ಮುಟ್ಲಿಲ್ಲ. ಅದಾಗೆ ಈ ಕಟ್ಟಿಗೆ ಮುಟ್ಟೋ ಅಧಿಕಾರ ಬೇರೆ ಯಾರಿಗೂ ಇಲ್ಲ. ಇನ್ನೊಂದ್ಸರಿ ಮುಟ್ಟ ಪ್ರಯತ್ನ ಮಾಡಿದ್ರೆ ನಾನಾಗಿರಲ್ಲ. ಇದನ್ನ ಔಷಧಿ ಬಟ್ಟೆ ಇದೆ, ತಗೋ. ಎಲ್ಲ ತರಕಾರಿ ಹಾಕಿ ಪಲಾವ್ ಮಾಡಿದೀನಿ. ಬಿಸಿ ಆರೋಗ್ಯಕ್ಕೆ ಮುಂಚೆ ತಿಂದ್ಬಿಡಿ. ಇದನ್ನೆಲ್ಲ ಯಾರು ಮಾಡಕ್ ಹೇಳಿದ್ದು? ಸುಮ್ನೆ ನಾನಿಲ್ಲಿ ಹೇಗಿರ್ಲಿ? ನಿಮ್ಗೆ ನನ್ನಿಂದ ಏನಾದ್ರೂ ಸಹಾಯ ಆಗ್ಲಿ ಅಂತ ಇದನ್ನೆಲ್ಲ ಮಾಡ್ದೆ. ನಾನು ನಿನ್ಗೆ ಮೊದಲೇ ಎಚ್ಚರಿಕೆ ಕೊಟ್ಟಿದ್ದೀನಿ. ನನಗಿಷ್ಟ ಕೆಲಸ ಮಾಡಿದ್ರೆ ನಾನಾಗಿರಲ್ಲ ಅಂತ. ಹೆಣ್ಮಕ್ಳು ಅಳ್ಕೊಂಡ್ರೆ ನಂಗೆ ಸ್ವಲ್ಪ ಇಷ್ಟ ಇಲ್ಲ. ಹೋಗಿ ತಿಂಡಿ ತಿನ್ನು. ನನ್ಗೇನು ಬೇಡ. ನಿನಗೆ ಬೇಡ ಅಂದ್ರೆ ನಮಗೆ ಬೇಕು. ಏನ್ ನೋಡ್ತಾ ಇದೀಯಾ? ಹಸಿವಾಗ್ತಾ ಇದೆ, ಹೋಗಿ ತಿಂಡಿ ಬರ್ಸು. ಥ್ಯಾಂಕ್ ಯು. ಚೆನ್ನಾಗಿದೀಯಾ?
ಅಲ್ಲ, ನಾನು ಇಲ್ಲಿ ಬಂದ್ 2 ದಿವಸ ಆಯ್ತು. ನೀನ್ ಯಾರು, ನಿನ್ ಕತೆ ಏನು ಅಂತ ನೀವ್ ನನ್ ಕೇಳಲೇ ಇಲ್ವೇ? ಯಾಕೆ ನಿನ್ ಕತೆ ಕೇಳಿ ಕಾದಂಬರಿ ಬರಿಬೇಕಾ? ಅದಕ್ಕಲ್ಲ, ಆದ್ರೂ ನೀನು ಬ್ಯಾಂಕ್ ಮ್ಯಾನೇಜರ್ ದಿಲೀಪನ್ ತಂಗಿ. ನಿಮ್ಮಣ್ಣ ಬ್ಯಾಂಕ್ ದರೋಡೆ ಮಾಡಕ್ ಹೋಗಿ ಸಿಗಾಕೊಂಡು ಆ ಅವಮಾನ ತಾಳಾರ್ದೆ ಆತ್ಮಹತ್ಯೆ ಮಾಡ್ಕೊಂಡಿದ್ದಾನೆ. ನೀನು ಪೊಲೀಸ್ನವ್ರನ್ನ ತಪ್ಪಿಸ್ಕೊಂಡು ನನ್ನ ಕೈ ಬಂದು ಸಿಕ್ಕಾಕೊಂಡಿದೀಯಾ? ಇಲ್ಲ, ಇದೆಲ್ಲ ಸುಳ್ಳು. ನಮ್ಮಣ್ಣ ಖಂಡಿತ ಆತ್ಮಹತ್ಯೆ ಮಾಡ್ಕೊಂಡಿಲ್ಲ. ನೀನ್ ಸುಳ್ಳು ಅಂತ ಹೇಳಿದ್ರು ಈ ಪೇಪರ್ ನಲ್ಲಿ ಫೋಟೋ ಸಮೇತ ಹಾಕಿದ್ದಾರೆ ನೋಡು. ಕಾವೇರಿ ಬ್ಯಾಂಕ್ ದರೋಡೆಯಲ್ಲಿ ಶಾಮೀಲಾಗಿದ್ದ ಮ್ಯಾನೇಜರ್ ದಿಲೀಪ್ ಆತ್ಮಹತ್ಯೆ. ಅಣ್ಣ, ಈ ಸಮಾಜದಲ್ಲಿರೋ ಸ್ವಾರ್ಥಿಗಳ ಮೋಸಕ್ಕೆ ನೀನು ಬಲಿಯಾಗ್ಬಿಟ್ಟಿಯಾ? ಇನ್ಮೇಲೆ ನನ್ಗೆ ಯಾರಣ್ಣ ಗತಿ? ರಾಜ, ಈ ದರೋಡೆಗೂ ನಮ್ಮಣ್ಣನಿಗೂ ಯಾವ ಸಂಬಂಧನೂ ಇಲ್ಲ. ಆ ಬ್ಯಾಂಕ್ ಚೇರ್ಮನ್ ಧನ್ರಾಜ್ ನನ್ ಮೇಲೆ ಆಸೆಗೋಸ್ಕರ ನನ್ ಮೇಲೆ ಈ ಅಪವಾದ ಹೊರಿಸಿ ನಮ್ಮನ್ನ ಈ ಸ್ಥಿತಿಗೆ ತಂದಿದ್ದಾನೆ. ನನ್ನ ನಂಬು ರಾಜ, ನನ್ನ ನಂಬು. ನಿಮ್ಮ ಸ್ವಂತ ವಿಷಯಕ್ಕೆ ತಲೆ ಹಾಕ್ತಾ ಇದ್ದೀನಿ ಅಂತ ನನ್ನ ಹೆದರಿಸಬೇಡಿ. ಯಾವುದೋ ಒಂದು ನೋವು ನಿಮ್ಮನ್ನು ಕಾಡ್ತಾ ಇದೆ. ಆ ನೋವನ್ನು ಅನುಭವಿಸಿದ ಜೀವನದ ರೀತಿ ಆದ್ರೆ ಯಾರು ಬೇಕು ಅಂತ ನೋವನ್ನ ಅನುಭವಿಸೋದಕ್ಕೆ ಇಷ್ಟಪಡೋಲ್ಲ. ನೋಡಿ, ನನ್ನ ಕಾಲಿಗಾದ ಗಾಯದ ನೋವನ್ನ ಕಡಿಮೆ ಮಾಡೋಕೆ ಔಷಧಿ ತಂದ್ಕೊಟ್ರಿ. ಹಾಗೆ ನಿಮ್ಮ ಮನಸ್ಸಲ್ಲಿರೋ ನೋವನ್ನ ಇನ್ನೊಬ್ರ ಹತ್ರ ಹಂಚ್ಕೊಂಡ್ರೇನೆ ಕಡಿಮೆ ಆಗೋದು. ಈ ಗುಡ್ಡಗಳ ಮಧ್ಯೆ ಒಂಟಿಯಾಗಿರ್ಬೇಕಾದ್ರೆ ನಿಮ್ಮ ಹೃದಯದ ಆಳದಲ್ಲಿ ಆರ್ದೇ ಇರೋ ಗಾಯ ಆಗಿರ್ಲೇಬೇಕು. ಹೇಳಿ, ಈ ಸಮಾಧಿ ಯಾರ್ದು? ಈ ಗುಂಡಿನ ಯಾರಿಗೋಸ್ಕರ ತೆಗ್ದಿದ್ದೀರಾ? ನಿಮ್ ಈ ಮೌನವೇ ನಿಮಗೆ ಸಮಾಧಾನ ಅಂತ ನೀವು ತಿಳ್ಕೊಳ್ಳೋದಾದ್ರೆ ನಾನಿಲ್ಲಿರೋದ್ರಲ್ಲಿ ಅರ್ಥನೇ ಇಲ್ಲ. ನಾನು ಈಗಲೇ ಇಲ್ಲಿಂದ ಹೊರಟೋಗ್ತೀನಿ. ನಿಂತ್ಕೋ. ಇದ್ದೊಬ್ಬ ಅಣ್ಣನ ಕಳ್ಕೊಂಡು ಅನಾಥಳಾಗಿದೀಯಾ. ಮತ್ತೆ ಇಲ್ಲಿಂದ ಹೋಗಿ ಆ ಪಾಪಿಗಳ ಕೈ ಸಿಕ್ಕಿ ಬಲಿಯಾಗೋದಕ್ಕೆ ನಾನ್ ಬಿಡೋದಿಲ್ಲ. ಈ ಸಮಾಧಿ ಯಾರ್ದು ಅಂತ ಕೇಳ್ದಲ್ಲ, ಇದು ಬೇರೆ ಯಾರ್ದು ಅಲ್ಲ, ನಾನು ಪ್ರೀತಿಸಿ ಸೀಮಾದು. ರಾಜಾ, ನೀನು ಈ ಸಿಪಾಯಿ ಡ್ರೆಸ್ ನಲ್ಲಿ ನೋಡ್ತಾ ಇದ್ರೆ ಯಾಕೋ ನನ್ನ ಮೈನಲ್ಲಿ ದೇಶ ಪ್ರೇಮದ ರಕ್ತ ಉಕ್ಕಿ ಹರಿದು ನಾನು ನಿನ್ನ ಹಾಗೆ ಮಿಲಿಟರಿ ಸೇರ್ಬೇಕು ಅನ್ಸುತ್ತೆ. ಗುಡ್, ವೆರಿ ಗುಡ್. ಐ ಲೈಕ್ ಯುವರ್ ಸ್ಟೇಟ್ಮೆಂಟ್. ಸೀಮಾ, ಈ ಲೀವಲ್ ಆದ್ರೂ ನಿಮ್ ತಂದೆಯವರು, ಅದೇ ಜಸ್ಟಿಸ್ ಜಗನ್ನಾಥ್ ಅವರು ನಮ್ಮ ಲವ್ಗೆ ಪರ್ಮಿಷನ್ ಕೊಟ್ಬಿಟ್ರೆ ನಿನ್ನ ಕೂತಿಗೆ ತಾಳಿ ಕಟ್ಬಿಟ್ಟು ನಿನ್ನ ಚೀಫ್ ಕಮಾಂಡೋ ಮಾಡ್ತೀನಿ. ಚೀಫ್ ಕಮಾಂಡೋನಾ? ಮಿಲಿಟರಿ ಕಮಾಂಡೋ ಅಲ್ಲ, ನಮ್ ಸಂಸಾರದ ಕಮಾಂಡೋ. ರಾಜಾ, ಇದೇನು ಹೊಸ ಮೆಡಲ್ಗಳು? ಸೀಮಾ, ನಿನ್ನೆ ರಾಜ ಬರೀ ರಾಜ ಅಲ್ಲ, ರ್ಯಾಂಬೋ ರಾಜ. ರ್ಯಾಂಬೋ ರಾಜ? ಎಸ್. ನಾನು ಅಸ್ಸಾಂ ಬಾರ್ಡರ್ ಇರ್ಬೇಕಾದ್ರೆ ಯಾವನೊಬ್ಬ ಟೆರರಿಸ್ಟು
ಸ್ಕೂಲ್ ಬಸ್ ನಲ್ಲಿ ಬಾಂಬ್ ಇಟ್ಬಿಟ್ಟಿದ್ದ. ಆ ಸ್ಪೀಡ್ ಹೋಗೋ ಬಸ್ನ ನಾನು ಹೇಗೋ ಕ್ಯಾಚ್ ಮಾಡಿ ಆ ಬಾಂಬ್ ನೆಚ್ಚಿ ಆಚೆ ಬಿಸಾಕಿ ಆ ಸ್ಕೂಲ್ ಮಕ್ಕಳನ್ನೆಲ್ಲ ಕಾಪಾಡ್ದೆ. ಅವಾಗ ನನಗೆ ಕೊಟ್ಟ ಮೆಡ್ಲಿದು. ಹೌದಾ? ಅಷ್ಟೇ ಅಲ್ಲ, ನಾನು ಕಾಶ್ಮೀರ್ ಬಾರ್ಡರ್ ಇರುವಾಗ ಮಧ್ಯರಾತ್ರಿಯಲ್ಲಿ ಯಾವ್ದೋ ಗ್ರೂಪ್ನವರು ಜೀಪ್ ನಲ್ಲಿ ಅಂತ ಬಂದು ನಮ್ಮ ಹೈಯರ್ ಆಫೀಸರ್ನ ಕಿಡ್ನಾಪ್ ಮಾಡ್ಕೊಂಡು ಹೋಗಿ ಚಿತ್ರಹಿಂಸೆ ಕೊಡ್ತಾ ಇದ್ರು. ನಾನು ಹಾಗೋ ಒಳಗಡೆ ನುಗ್ಗಿ ಅವ್ರನ್ನ ಹೊಡೆದು ಪಡೆದು ನಮ್ಮ ಹೈಯರ್ ಆಫೀಸರ್ನ ಕಾಪಾಡ್ದೆ. ಅವಾಗ ಅವರು ಏನ್ ಹೇಳಿದ್ರು ಗೊತ್ತಾ? ರಾಜಾ, ನೀನ್ ಬರೀ ರಾಜ ಅಲ್ಲ ಕಣೋ, ರಾಂಬೋ ರಾಜ ಅಂತ ಎಲ್ರ ಮುಂದೆ ಹೊಗಳಿ ನನಗೆ ಮೆಡಲ್ ಕೊಟ್ರು. ಗೊತ್ತಾ ನಿಂಗೆ? ಮೈ ಡಿಯರ್ ರಾಂಬೋ ರಾಜ, ಈ ನಿಮ್ಮ ಸಾಹಸಕ್ಕೆ ನಾನು ಕೊಡೋ ಅವಾರ್ಡ್ ಏನು ಅಂತ ಗೊತ್ತಾ? ಏನು? ಡ್ಯಾಡಿ, ಯಾರು ಬಂದಿದ್ದಾರೆ ನೋಡು. ಗಾಡ್ ಬ್ಲೆಸ್ ಯು ಮೈ ಬಾಯ್. ಅಂತೂ ಮಿಲಿಟರಿ ಸೇರ್ಬಿಟ್ಟು ನಿನ್ನ ತಂದೆ ಆಸೆನ ನೆರವೇರಿಸ್ಬಿಟ್ಟೆ. ಇದಕ್ಕೆಲ್ಲ ನೀವೇ ಕಾರಣ ಸರ್. ಒಬ್ಬ ಡ್ರೈವರ್ ಮಗನ್ನ ಬಿಎವರೆಗೂ ಓದಿಸಿದ್ದು ಅಲ್ಲದೆ ಅವನ್ನ ಮಿಲಿಟರಿ ಸೇರ್ಸೋಕ್ ಶಿಫಾರಸು ಮಾಡಿದ್ರಿ. ನಿಮ್ಮ ಸಹಾಯನೇ ಸರ್ ಅವನು ಇವತ್ತು ಈ ಮಟ್ಟಕ್ಕೆ ಬಂದಿರೋದು. ಇದರಲ್ಲಿ ನನ್ನ ಸಹಾಯ ಏನು ಬಂತು ರಾಮಯ್ಯ? ಎಲ್ಲ ನಿನ್ನ ಮಗನ ಶ್ರಮ. ಜೀವನದಲ್ಲಿ ಗುರಿ ಅಂತ ಒಂದಿದ್ರೆ ಇವತ್ತು ಒಬ್ಬ ಆರ್ಡಿನರಿ ಸೋಲ್ಜರ್ ಆಗಿರ್ತಕ್ಕಂಥವನು ನಾಳೆ ದೇಶ ಕಾಪಾಡ್ತಕ್ಕಂಥ ಆರ್ಮಿ ಚೀಫ್ ಆದರೂ ಆಗಬಹುದು. ಆಮೇಲೆ ರೈಟ್ ರಾಜಾ? ಎಲ್ಲ ತಮ್ಮ ಆಶೀರ್ವಾದ ಸರ್. ನನಗೆ ಆಫೀಸಿಗೆ ಟೈಮ್ ಆಯ್ತು, ಬರ್ತೀನಮ್ಮ. ಸರಿ ಡ್ಯಾಡಿ. ಇನ್ನೊಂದೆರಡು ಸಾಹಸ ಹೇಳ. ಯಾಕೆ ಮತ್ತೆ ಅವಾರ್ಡ್ ಬೇಕಾಗಿತ್ತಾ? ಕೊಟ್ರೆ ಇಟ್ಕೊಳ್ಳೋಣ ಅಂತ. ನೋಡಿ, ನೀವ್ ಯಾವ ಸಾಹಸನೂ ಹೇಳ್ಬೇಕಾಗಿಲ್ಲ, ನಾನೇ ಕೊಡ್ತೀನಿ. ಡ್ಯಾಡಿ, ಟ್ಯಾಬ್ಲೆಟ್ಸ್. ಬೆಳಿಗ್ಗೆಯಿಂದ ರಾತ್ರಿವರೆಗೂ 100 ಟ್ಯಾಬ್ಲೆಟ್ ತಗೊಳ್ತಿದ್ಯಾ ಹೊರತು ನಿನ್ ಹಾರ್ಟ್ ಪ್ರಾಬ್ಲಮ್ ಚೆಕಪ್ ಮಾಡಿಸ್ಕೊಳಕ್ಕೆ ಅಮೆರಿಕ ಹೋಗೋದ್ರ ಬಗ್ಗೆ ನೀವು ಸ್ವಲ್ಪನೂ ಯೋಚನೆ ಮಾಡ್ತಿಲ್ಲ ಡ್ಯಾಡಿ. ನೋಡಮ್ಮ, ನನಗಿರೋದು ಒಂದೇ ಚಿಂತೆ. ಇನ್ನು 3 ತಿಂಗಳಲ್ಲಿ ನಾನು ರಿಟೈರ್ ಆಗ್ತೀನಿ. ಅಷ್ಟರೊಳಗಾಗಿ ಅಮೆರಿಕಾದಲ್ಲಿರೋ ನಿನ್ನ ಸೋದರ ಮಾವನಿಗೆ ನಿನ್ನ ಮದುವೆ ಮಾಡಿಕೊಟ್ಟು ನಾನು ನಿಮ್ಮ ಜೊತೆನಲ್ಲಿ ಅಮೆರಿಕಾದಲ್ಲೇ ಸೆಟ್ಲ್ ಆಗ್ಬಿಡ್ತೀನಿ. ಹೇಗಿದ್ರು ನನ್ನ ಭಾವಿ ಅಳಿಯ ಹಾರ್ಟ್ ಸ್ಪೆಷಲಿಸ್ಟು. ಮಾವನ ಆರೋಗ್ಯನ ಅಳಿಯನೇ ನೋಡ್ಕೋತಾನೆ. ಏನ್ ಡ್ಯಾಡಿ? ಕೂತ್ಕೋ. ಇವತ್ತು ಕೋರ್ಟ್ನಲ್ಲಿ ಒಂದು ಇಂಟ್ರೆಸ್ಟಿಂಗ್ ಕೇಸ್ ಬಂದಿತ್ತು. ನಾನು ಏನ್ ತೀರ್ಪು ಕೊಟ್ಟಿರ್ಬೋದು ಹೇಳು ನೋಡೋಣ. ಕೇಸ್ ಏನು ಅಂತ ಹೇಳಿದ್ರೆ ತಾನೇ ಅಪ್ಪ ನಾನ್ ತೀರ್ಪು ಹೇಳೋಕ್ಕಾಗೋದು. ತಂದೆ ಒಬ್ಬ ದೊಡ್ಡ ಶ್ರೀಮಂತ. ಅವನಿಗೆ ಒಬ್ಬಳು ಮಗಳು. ತನಗಿಷ್ಟ ಬಂದ ಹುಡುಗನಿಗೆ ಇವಳನ್ನು ಕೊಟ್ಟು ಮದುವೆ ಮಾಡಬೇಕು ಅಂತ ಅಪ್ಪನ ಆಸೆ. ಆದ್ರೆ ಆ ಹುಡುಗಿ ಒಬ್ಬ ಬಡ ಹುಡುಗನ ಕಟ್ಕೊಂಡು ರಾತ್ರಿ ಯಾರಿಗೂ ಹೇಳದೆ ಬೊಂಬಾಯಿಗೆ ಓಡಿ ಹೋಗ್ಬಿಟ್ಲು. ಅಲ್ಲಿ ಅವರಿಬ್ರು 15 ದಿವಸ ಹೋಟೆಲಲ್ಲಿ ರೂಮ್ ಮಾಡ್ಕೊಂಡಿದ್ರು. ಅವನು ಕಬ್ಬಿನ ರಸ ಹೀರಿ ತಿಪ್ಪೆನ ಉಗ್ಯೋ ಹಾಗೆ ಹುಗಿದು ಹೊರಟೋದ. ಪಾಪ ಅಪ್ಪ ಕಷ್ಟಪಟ್ಟು ಮಗಳನ್ನ ಹುಡುಕಿ ಊರಿಗೆ ಕರ್ಕೊಂಡು ಬಂದು ಆ ಹುಡುಗನ ಮೇಲೆ ಕಂಪ್ಲೇಂಟ್ ಕೊಟ್ಟ. ಕೇಸು ಕೋರ್ಟಿಗೆ ಬಂತು. ಈಗ ಆ ಹುಡುಗಿ ಹೇಳ್ತಾ ಇದ್ದಾಳೆ, ಮದುವೆ ಆಗದಿದ್ರೇನಂತೆ 15 ದಿವಸ ನಾವು ಒಟ್ಟಿಗೆ ಇದ್ವಿ, ಆದ್ರಿಂದ ಅದು ಮದುವೆ ಆದ ಹಾಗೆ ಅಂತ. ಆದ್ರೆ ಆ ಹುಡುಗ ಹೇಳ್ತಾ ಇದ್ದಾನೆ, ಒಟ್ಟಿಗೆ ಇದ್ರೆ ತಾನೆ ಏನಂತೆ, ನಾನು ಅವಳಿಗೆ ತಾಳಿ ಕಟ್ಟಿಲ್ಲ, ಆದ್ರಿಂದ ಇದನ್ನ ನೀವು ಮದುವೆ ಅಂತ ಪರಿಗಣಿಸೋದಕ್ಕೆ ಸಾಧ್ಯ ಇಲ್ಲ. ಇದು ಕೇಸು. ಇದಕ್ಕೆ ಏನ್ ತೀರ್ಪು ಕೊಟ್ಟಿರ್ಬೋದು ಹೇಳು? ಅಪ್ಪ, ನಾನು ನಿನ್ನ ಮಗಳು, ನಿನ್ನ ಗುಣ ಏನು ಅಂತ ನನಗ್ ಗೊತ್ತಿಲ್ವಾ? ಅವರಿಬ್ರು ಮದುವೆ ಮಾಡ್ಕೊಂಡು ಸಂಸಾರ ನಡೆಸಬೇಕು ಅಂತ ತೀರ್ಪು ಕೊಟ್ಟಿರ್ತೀಯಾ? ಇಲ್ಲಮ್ಮ, ಈ ಕೇಸ್ನಲ್ಲಿ ನನ್ನ ತೀರ್ಪೇ ಬೇರೆ. ಹೆಣ್ಣು ತನ್ನ ಭವಿಷ್ಯವನ್ನು ತನ್ನ ಕೈಗೆ ತಗೊಳ್ಳೋದಿಕ್ಕೆ ಯಾವತ್ತೂ ಸ್ವತಂತ್ರಳಲ್ಲ. ನಾ ಸ್ತ್ರೀ ಸ್ವಾತಂತ್ರ್ಯಮರ್ಹತಿ. ಇದು ನಾನು ಹೇಳ್ತಾ ಇರೋ ಮಾತಲ್ಲಮ್ಮ. ಹಿಂದೂ ಧರ್ಮದ ಮೂಲ ಪುರುಷನಾಗಿರ್ತಕ್ಕಂಥ ಮನು ಹೇಳಿರೋ ಮಾತು. ಹೆಣ್ಣಾದವಳು ಮದುವೆಗೆ ಮುಂಚೆ ತಂದೆಯ ಅಧೀನದಲ್ಲಿ, ಮದುವೆಯಾದ ಮೇಲೆ ಗಂಡನ ಅಧೀನದಲ್ಲಿ, ವೃದ್ಧಾಪ್ಯದಲ್ಲಿ ಮಕ್ಕಳ ಅಧೀನದಲ್ಲಿರಬೇಕು ಅಂತ. ಅಂದ ಮೇಲೆ ಅವಳ ಕೇಸ್ನಲ್ಲಿ ಇದು ಹಿರಿಯರು ನಿರ್ಧಾರ ಮಾಡಿ ಸಂಬಂಧ ಅಲ್ಲ.
ಹಿಂದೂ ಧರ್ಮದ ಪ್ರಕಾರ ಹೆಣ್ಣಿನ ಕುತ್ತಿಗೆ ತಾಳಿ ಕಟ್ಟಿ ಸಪ್ತಪದಿ ತುಳಿದ ಮೇಲೆ ಅವಳ ಸಂಪೂರ್ಣ ಜವಾಬ್ದಾರಿ ಗಂಡಸಿಂದು. ಅದುವರೆಗೂ ಅವರೇನೇ ಮಾಡಿರಲಿ, ಅದು ಮದುವೆನೇ ಅಲ್ಲ. ಆದ್ರಿಂದ ಗಂಡಸು ತನಗಿಷ್ಟ ಬಂದವಳನ್ನ ಮದುವೆ ಮಾಡ್ಕೋಬಹುದು ಅಂತ ತೀರ್ಪು ಕೊಟ್ಟೆ. ಅಂದ್ರೆ ಒಂದು ಗಂಡ ಮಾಡಿದ ತಪ್ಪಿಗೆ ನೀವು ಹೆಣ್ಣಿಗೆ ಶಿಕ್ಷೆ ಕೊಟ್ಟಿದ್ದೀರಲ್ಲಪ್ಪ? ಹೌದು, ಅವಳಿಗೆ ಶಿಕ್ಷೆ ಕೊಟ್ಟದ್ದು ಗಂಡು ಮಾಡಿದ ಮೋಸಕ್ಕಾಗಿ ಅಲ್ಲ. ಇನ್ನು ಮೇಲೆ ಯಾವ ಹೆಣ್ಣು ತನ್ನ ಧರ್ಮವನ್ನು ಮರೆತು ಅವಳ ಹಾಗೆ ಕೆಡದೇ ಇರಲಿ ಅನ್ನೋ ಎಚ್ಚರಿಕೆಗೋಸ್ಕರ. ಹಿಂದೂ ಧರ್ಮದ ಪ್ರಕಾರ ಹೆಣ್ಣಿನ ಕುತ್ತಿಗೆ ತಾಳಿ ಕಟ್ಟಿ ಸಪ್ತಪದಿ ತುಳಿದ ಮೇಲೆ ಅವಳ ಸಂಪೂರ್ಣ ಜವಾಬ್ದಾರಿ ಗಂಡಸಿಂದು. ಅದುವರೆಗೂ ಅವರೇನೇ ಮಾಡಿರಲಿ, ಅದು ಮದುವೆನೇ ಅಲ್ಲ. ಏಯ್ ಏ ಸೀಮಾ, ಯಾಕೆ ಅಂತ ಡಲ್ ಆಗಿದ್ಯಾ? ನೋಡು, ನೀನು ಸಿಪಾಯಿಗೆ ಹೆಂಡತಿ ಆಗೋಳು. ಡಲ್ ಆಗಿದ್ರೆ ಇಟ್ಸ್ ಎ ಶೇಮ್ ಟು ಎ ಸೋಲ್ಜರ್. ಕಮ್ ಆನ್, ಚೇರ್ ಅಪ್. ರಾಜ, ನಾವು ತಪ್ಪು ಮಾಡ್ಬಿಟ್ವಿ ಅನ್ಸುತ್ತೆ. ತಪ್ಪು? ನಾವು ತಪ್ಪು ಮಾಡಿದೀವಾ? ಸೀಮಾ, ಏನ್ ಹೇಳ್ತಾ ಇದ್ದೀನಿ ನೀನು? ರಾಜ, ಒಂದು ಹೆಣ್ಣಿಗೆ ತಾಳಿನೇ ಆಧಾರ ಅಂತಾರೆ. ಅದನ್ನು ಕಟ್ಟಿಸ್ಕೊಳ್ದೆ ನಾವಿಬ್ರು ಒಂದಾಗ್ಬಿಟ್ವಲ್ಲ ಅಂತ. ಅಂದ್ರೆ ನನ್ ಮೇಲೆ ನಂಬಿಕೆ ಇಲ್ವಾ? ಇದು ನಂಬಿಕೆ ಪ್ರಶ್ನೆ ಅಲ್ಲ ರಾಜ. ನೀವಿರೋದು ಕಾಶ್ಮೀರ್ ಬಾರ್ಡರ್ ಅಲ್ಲಿ. ನೋಡಿ, ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ನನ್ನ ಸ್ಥಿತಿ ಅಂಬಿಗ ಇಲ್ಲದೆ ಇರೋ ದೋಣಿ ಆದಾಗ ಆಗ್ಬಿಡುತ್ತೇನೋ ಅಂತ. ರಾಜ, 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 ನಿಂತ್ಕೊಳ್ಳಿ ರಾಜ. ರಾಜ, ನಿಂತ್ಕೊಳ್ಳಿ ರಾಜ. ರಾಜ, ಈಗಲೂ ನಂಬಿಕೆ ಬಂತ? ನಮ್ಮ ಮದುವೆಗೆ ಆ ತಾಯಿನ ಸಾಕ್ಷಿ. ರಾಜ, ನೀವಿರೋದು ಕಾಶ್ಮೀರ್ ಬಾರ್ಡರ್ ಅಲ್ಲಿ. ನೋಡಿ, ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ನನ್ನ ಸ್ಥಿತಿ ಅಂಬಿಗ ಇಲ್ಲದೆ ಇರೋ ದೋಣಿ ಆದಾಗ ಆಗ್ಬಿಡುತ್ತೇನೋ ಅಂತ. ಹೌದು, ಸೀಮಾ ಹೇಳಿದ್ದು ನಿಜಾನೇ. ನಾಳೆ ನಾನು ಬಾರ್ಡರ್ ಹೋಗೋನು. ಸೀಮಾ ಕುತ್ತಿಗೆಗೆ ನಾನ್ ತಾಳಿ ಕಟ್ಟಿದ್ದಕ್ಕೆ ಆ ದೇವ್ರು ಬಿಟ್ರೆ ಬೇರೆ ಯಾರು ಸಾಕ್ಷಿ ಇಲ್ಲ. ನಾನು ಈಗಲೇ ಹೋಗಿ ಈ ವಿಷಯನ ಅವ್ರ ತಂದೆ ತಿಳಿಸ್ತೀನಿ. ಅಪ್ಪ, ಅಪ್ಪ, ಏನಾಯ್ತಪ್ಪ? ಅಪ್ಪ, ಅಪ್ಪ, ಏನಾಯ್ತಪ್ಪ? ಸರ್, ನಮ್ ತಂದೆಯವ್ರು ಯಾರು ಚೂರಿ ಹಾಕಿದ್ದಾರೆ. ಆಸ್ಪತ್ರೆ ಹೋಗ್ಬೇಕು ಅಂದ್ರೆ ಯಾರು ಸಹಾಯ ಮಾಡ್ತಾ ಇಲ್ಲ. ದಯವಿಟ್ಟು ತಾವಾಗ ಸಹಾಯ ಮಾಡಿ. ಈಗಿನ ಕಾಲ ಜನರೇ ಇಷ್ಟು. ಯಾರಾದ್ರೂ ಆಕ್ಸಿಡೆಂಟ್ ಆಗಿ ಸಾಯ್ತಾ ಇದಾರೆ ಅಂದ್ರೆ ಮುಟ್ಟೋದಿಲ್ಲ. ಯಾಕೆಂದ್ರೆ ಪೊಲೀಸು ಕಾನೂನು ಅಂತ ಹೆದರ್ಕೊಳ್ತಾರೆ. ಆದ್ರೆ MLA ಸೇಂದಿ ರುದ್ರಯ್ಯ ಹಾಗಲ್ಲ. ಬಡವರ ಬಂಧು, ದೀನದಲಿತರ ಬಂಧು, ಕಾರ್ಮಿಕ ಬಂಧು, ಹೆಣ್ಣು ಮಕ್ಕಳ ಬಂಧು, ಜನಗಳ ಸೇವೆಯೇ ಜನಾರ್ದನ ಸೇವೆ ಅಂತ ತಿಳ್ಕೊಂಡು 10 ವರ್ಷದಿಂದ ಅವಿರೋಧವಾಗಿ ಆಯ್ಕೆಯಾಗಿ ನನ್ನ ಕುರ್ಚಿನ ಭದ್ರಪಡಿಸ್ಕೊಂಡ್ರು ನಾನು. ಈ ಸೇಂದಿ ರುದ್ರಯ್ಯ MLA ಆಗಿರೋವರೆಗೂ ನಿಮ್ಮಂಥವರಿಗೆ ರಕ್ಷಣೆ ಕೊಡುವುದೇ ನನ್ನ ಆದ್ಯ ಕರ್ತವ್ಯ. ನನ್ನ ಭಾಷಣ ಕೇಳ್ತಾ ನಿಂತುಬಿಟ್ರೆ ನಿಮ್ಮ ಅಪ್ಪ ಗೊಟ್ಟಕ್ಕೆ ತಂದ್ಬಿಟ್ಟಾರು. ಆದಷ್ಟು ಬೇಗ ಕಾರಣ ಮಲಗಿಸು. ಯಾರೇ ಎದುರಿಗೆ ಬಂದ್ರು ಕತ್ತರಿಸದೆ. ನಡಿ ನಡಿ. ಬೇಗ ನಡಿಯಪ್ಪ. ಸರ್, ಏನ್ ಸರ್ ಇಲ್ಲಿಗೆ? ನೋಡಪ್ಪ, ನಾನೊಬ್ಬ ಜನಪ್ರಿಯ MLA. ಯಾವ್ದಕ್ಕೂ ಒಂದು ಕಂಪ್ಲೇಂಟ್ ಕೊಟ್ಟು ಹೋಗೋದು ಒಳ್ಳೇದು. ಓಹೋ, MLA ಸಾಹೇಬ್ರು ಬರ್ಬೇಕು. ಅಲ್ಲ, ಒಂದ್ ಫೋನ್ ಮಾಡಿದಿದ್ರೆ ಎದ್ದು ಬಿದ್ದು ಮನೆಗೆ ಬಂದ್ಬಿಡ್ತಿದ್ದೆ. ಕೂತ್ಕೊಳ್ಳಿ. ಕುಂದ್ರದು ನಿಂದ್ರದು ಆಮೇಲೆ.
ಮೊದಲು ಇವನ ಒಳಗ್ ತಳ್ಳಿ. ಏನು ನೋಡ್ತಾ ಇದ್ದೀರಾ? ಅರೆಸ್ಟ್ ಮಾಡ್ರು. MLA ಸಾಹೇಬ್ರು ಹೇಳಿದ್ಮೇಲೆ ಮುಗೀತು. MLA ಸಾಹೇಬ್ರೆ ಏನ್ ಮಾಡ್ತಾ ಇರೋದು? ಆಸ್ಪತ್ರೆ ಹೋಗೋಣ ಅಂತ ಹೇಳಿ ಇಲ್ಲಿ ಕರ್ಕೊಂಡ್ ಬಂದು ನನ್ನ ಅರೆಸ್ಟ್ ಮಾಡ್ತಾ ಇದ್ದೀರಾ? ಇಲ್ಲಯ್ಯ, ನಿನ್ನ ಅರೆಸ್ಟ್ ಮಾಡಿಸ್ದೆ ವಿಧಾನಸೌಧದಲ್ಲಿ ಮುಖ್ಯಮಂತ್ರಿ ಕುರ್ಚಿ ಮೇಲೆ ನಿನ್ನನ್ನು ಕುಂದಿರಿಸಿ ಹಾರ ಹಾಕಿ ಜೈ ಜೈಕಾರ ಮಾಡ್ತಾರೆ. ಇನ್ಸ್ಪೆಕ್ಟ್ರೆ, ಇವ್ರ ಅಪ್ಪನ್ನೇ ಕತ್ತರಿಸಿದಾನೆ. ಅದೇನೋ ಹೇಳ್ತಾರಲ್ಲ, ಆಫ್ ಮಾಡ್ರು. ಅದನ್ನ ಮಾಡಿ ಏನು ಗೊತ್ತಿಲ್ಲದ ಹಾಗೆ ಬಾಡಿನ ಆಸ್ಪತ್ರೆಗೆ ಸಾರ್ಸೋದಕ್ಕೆ ಶುರು ಮಾಡಿದ್ದ. ನಾವೇನೋ ನಿಯತ್ತಿನ ರಾಜಕಾರಣಿಗಳು, ಜನಗಳ ಪ್ರೀತಿ ವಿಶ್ವಾಸ ಗಳಿಸಿ ಆರ್ಸ್ ಬಂದವರು. ಜನಗಳಿಗೆ ಅನ್ಯಾಯ ಆಗ್ಬಾರ್ದು, ಮೋಸ ಆಗ್ಬಾರ್ದು ಅನ್ನೋದೇ ನನ್ನ ಧ್ಯೇಯ. ಇನ್ಸ್ಪೆಕ್ಟ್ರೆ, MLA ಹೇಳ್ತಾ ಇರೋದೆಲ್ಲ ಸುಳ್ಳು. ನಾನು ನಮ್ಮ ತಂದೆ ಕೊಲೆ ಮಾಡಿಲ್ಲ. ನಾನು ನಿರಪರಾಧಿ. ನಿಜಪ್ಪ, ರಾಜ ಖಂಡಿತ ಈ ಕೊಲೆ ಮಾಡಿರಲ್ಲ. ತಂದೆನೇ ಕೊಲೆ ಮಾಡೋಷ್ಟು ಕಟಕ ಅಲ್ಲಪ್ಪ ಅವರು. ನಾನು ನಂಬ್ತಿರ್ಲಿಲ್ಲಮ್ಮ. MLA ರುದ್ರಯ್ಯನವರೇ ಈ ಕೊಲೆಗೆ ಸಾಕ್ಷಿ ಅಂದ ಮೇಲೆ ನಂಬಲೇಬೇಕಾಗಿದೆ. ರುದ್ರಯ್ಯನವ್ರು ನಿಜಾನೇ ಹೇಳ್ತಿದ್ದಾರೆ ಅಂತ ಹೇಗಪ್ಪ ನಂಬಕ್ಕಾಗತ್ತೆ? MLA ರುದ್ರಯ್ಯನವರು ಅಂದ್ರೆ ದೇವರಂತ ಮನುಷ್ಯ. ರಾಜಕೀಯದಲ್ಲಿ ಅವರಿಗಿರೋ ಗೌರವ ಅಷ್ಟಿಷ್ಟಲ್ಲ. ಕಳೆದ 10 ವರ್ಷಗಳಿಂದ ಅವರು ಅವಿರೋಧವಾಗಿ ಆಯ್ಕೆಯಾಗಿ ಬರ್ತಾ ಇದ್ದಾರೆ. ಜನಪ್ರಿಯ ನಾಯಕ ಅನ್ಸ್ಕೊಂಡಿದ್ದಾರೆ. ಅವ್ರ ಮಾತನ್ನ ಸುಳ್ಳು ಅಂದ್ರೆ ಜನ ನಂಬ್ತಾರೇನಮ್ಮ? ಯಾರ್ ನಂಬುದ್ರೇನು ಬಿಟ್ರೇನು, ನಾನ್ ಮಾತ್ರ ಖಂಡಿತ ನಂಬ್ತೀನಪ್ಪ. ಈ ಮಿಡ್ಲ್ ಕ್ಲಾಸ್ ಮೆಂಟಾಲಿಟಿ ನಿನಗೆ ಗೊತ್ತಾಗಲ್ಲಮ್ಮ. ರಾಜನ ತಂದೆ ತನ್ನ ಹೆಂಡತಿ ಸತ್ತ ಮೇಲೆ ಇನ್ನೊಬ್ಬರ ಜೊತೆ ಗುಟ್ಟಾಗಿ ಸಂಸಾರ ಮಾಡ್ತಿದ್ದಂತೆ. ಇದು ರಾಜನಿಗೆ ಗೊತ್ತಾಗಿ ತಂದೆಗೂ ಮಗನಿಗೂ ಮನಸ್ತಾಪ ಬೆಳೆದು ರಾಜನೇ ತನ್ನ ತಂದೆನ ಕೊಲೆ ಮಾಡಿದಾನೆ ಅಂತ ಜನ ಮಾತಾಡ್ಕೋತಿದ್ದಾರೆ. ಇದಕ್ಕೆ ನೀನ್ ಯಾಕಮ್ಮ ಇಷ್ಟೊಂದು ತಲೆ ಕೆಡಿಸ್ಕೊತಾ ಇದೀಯಾ? ಹೋಗು. ತಲೆ ಕೆಡಿಸ್ಕೊಳ್ಳೇಬೇಕಪ್ಪ. ನಿಮ್ ಮಗಳ ಕುಂಕುಮ ಹೊಡಿಬೇಕಾದ್ರೆ ರಾಜ ನಿರಪರಾಧಿ ಅಂತ ನೀವು ನಿರೂಪಿಸ್ಲೇಬೇಕಪ್ಪ. ಏನಮ್ಮ ನೀನ್ ಹೇಳ್ತಾ ಇರೋದು? ಹೌದಪ್ಪ, ರಾಜ ಈ ಅರಿಶಿನದ ದಾರನ ತಾಳೆ ಅಂತ ನನಗೆ ಕಟ್ಟಿದ್ದಾರೆ. ಇಂಥ ಸುಳ್ಳು ಸುದ್ದಿ ಹೇಳಿ ತಮಾಷೆ ಮಾಡ್ಬೇಡಮ್ಮ. ಇದು ತಮಾಷೆ ಅಲ್ಲಪ್ಪ, 100ಕ್ಕೆ 100 ಸತ್ಯ. ನಾನು ರಾಜ ಚಿಕ್ಕ ವಯಸ್ಸಿನಿಂದ ಒಬ್ರನ್ನೊಬ್ರು ತುಂಬಾ ಪ್ರೀತಿಸ್ತಿದ್ವಿ. ನಿಮ್ ಒಪ್ಪಿಗೆ ಪಡೆದು ಮದ್ವೆನೂ ಮಾಡ್ಕೋಬೇಕು ಅಂತ ನಿರ್ಧಾರನೂ ಮಾಡಿದ್ವಿ. ಆದ್ರೆ ನೀವು ಹಾರ್ಟ್ ಪೇಷಂಟ್ ಅನ್ನೋ ಕಾರಣಕ್ಕೋಸ್ಕರ ಈ ವಿಷಯನ ಇದುವರೆಗೂ ಮುಚ್ಚಿಟ್ಟಿದ್ವಿ. ಪರಿಸ್ಥಿತಿ ಒತ್ತಡದಿಂದ ಈ ತಾಳಿನ ನಾನು ಕಟ್ಟಿಸ್ಕೊಳ್ಳೇಬೇಕಾಯ್ತಪ್ಪ. ಅಪ್ಪ, ಈಗ ನಾನು ಅವ್ರ ಮಗುಗೆ ತಾಯಿ ಆಗ್ತಿದ್ದೀನಪ್ಪ. ಯಾರು ಬೇಕು ಅಂತಾನೆ ಅವ್ರ ಮೇಲೆ ಸೇರ್ ತೀರಿಸ್ಕೊಳಕ್ಕೋಸ್ಕರ ಸುಳ್ಳು ಆಪಾದನೆ ಹೊರಿಸಿ ಅವರನ್ನ ಅಪರಾಧಿ ಅಂತ ತೀರ್ಮಾನ ಮಾಡಿದ್ದಾರೆ. ಅಪ್ಪ, ಈಗ ನೀವು ಕೊಡೋ ತೀರ್ಪಿನ ಮೇಲೆ ನನ್ನ ಭವಿಷ್ಯನೇ ನಿಂತಿದೆ. ಹೇಗಾದ್ರೂ ಮಾಡಿ ಅವ್ರನ್ನ ನಿರಪರಾಧಿ ಅಂತ ಬಿಡುಗಡೆ ಮಾಡಿಪ್ಪ, ಬಿಡುಗಡೆ ಮಾಡಿ. ಕೇವಲ ಈ ಮನೆಯ ಡ್ರೈವರ್ ಆಗಿದ್ದವನ ಮಗನನ್ನ ಪ್ರೀತಿ ಮಾಡಿ ನನಗೂ ಗೊತ್ತಿಲ್ಲದ ಹಾಗೆ ಅವನ ಕೈಲಿ ತಾಳಿ ಕಟ್ಸ್ಕೊಂಡು ಈ ಜಸ್ಟಿಸ್ ಜಗನ್ನಾಥನ ಘನತೆ ಗೌರವಗಳಿಗೆ ಮಸಿ ಬರೆದು ಬಿಟ್ಟಿಯಮ್ಮ. ಅಮೆರಿಕಾದಲ್ಲಿರೋ ನಿನ್ನ ಸೋದರ ಮಾವನಿಗೆ ಈ ವಿಷಯ ಗೊತ್ತಾದ್ರೆ ನಮ್ಮ ಮನಸ್ಸಿಂದ ಮರ್ಯಾದೆ ಬೀದಿಪಾಲಾಗುತ್ತಮ್ಮ. ಇಷ್ಟಾದ್ಮೇಲೂ ಕೂಡ ನೀವು ಘನತೆ ಗೌರವ ಅಂತ ಕೂತ್ಕೊಂಡಿದ್ರೆ ನಾನು ನನ್ನ ಸೌಭಾಗ್ಯನೇ ಕಳ್ಕೋಬೇಕಾಗುತ್ತಪ್ಪ. ಸರಿಯಮ್ಮ, ನಾನೊಬ್ಬ ನಿಷ್ಠಾವಂತ ನ್ಯಾಯಾಧೀಶನಾದರೂ ಇವತ್ತು ನನ್ನ ಕರುಳಿನ ಕೂಗಿಗೋಸ್ಕರವಾಗಿ ಕಾನೂನನ್ನೇ ತಿರುಚಿ ರಾಜನನ್ನ ಬಿಡುಗಡೆ ಮಾಡ್ತೀನಿ. ಅದು ನೀನು ನನ್ನ ಮಾತಿನ ಪ್ರಕಾರ ನಡ್ಕೊಳ್ಳೋದ್ರೆ ಮಾತ್ರ. ಹೇಳಿಪ್ಪ, ರಾಜನಿಗೋಸ್ಕರ ನಾನು ಏನ್ ಮಾಡೋಕ್ಕೂ ಸಿದ್ಧ. ಹಾಗಾದ್ರೆ ಅವನು ತಾಳಿ ಅಂತ ಕಟ್ಟಿರೋ ಅರಿಶಿಣದ ದಾರವನ್ನ ಕಿತ್ತು ಬಿಸಾಕಬೇಕು. ನಿನ್ನ ಹೊಟ್ಟೆನಲ್ಲಿ ಬೆಳೀತಾ ಇರೋ ಪಾಪದ ಪಿಂಡವನ್ನ ಹೊಸಕಿ ಹಾಕಬೇಕು. ನನ್ನ ಜೊತೆನಲ್ಲಿ ನೀನು ಅಮೆರಿಕಕ್ಕೆ ಬಂದು ನಿನ್ನ ಸೋದರ ಮಾವನನ್ನ ಮದುವೆ ಮಾಡಿಕೊಂಡು ಹಳೆದನ್ನೆಲ್ಲ ಕೆಟ್ಟ ಕನಸು ಅಂತ ಮರಿಬೇಕು. ಅಪ್ಪ, ನೀವಾ ಈ ಮಾತು ಹೇಳ್ತಾ ಇರೋದು? ಜಸ್ಟಿಸ್ ಜಗನ್ನಾಥ್ ಸತ್ಯವಂತರು, ನೀತಿವಂತರು, ಯಾವ ಆಮಿಷಕ್ಕೂ ಒಳಗಾಗದೆ ನ್ಯಾಯನ ಕಾಪಾಡೋ ನ್ಯಾಯಾಧೀಶರು ಅಂತ ಈ ಊರಿನ ಜನರೆಲ್ಲ ಹೆಮ್ಮೆ ಪಡ್ತಾ ಇದ್ರು. ಆದ್ರೆ ನಿಮ್ ಬಾಯಿಂದನೇ ಈ ಮಾತನ್ನು ಕೇಳಿದ್ಮೇಲೆ ನೀವು ಮನುಷ್ಯರೇ ಅಲ್ಲ, ಅನ್ಯಾಯದ ಮುಸ್ಕನ್ನ ಹಾಕೊಂಡು ನ್ಯಾಯದ ಪೀಠನ ಅಲಂಕರಿಸಿರೋ ಒಂದು ವಿಷ ಜಂತು ಅಂತ ನನಗೀಗ ಗೊತ್ತಾಯ್ತು. ಸೀಮಾ, ಅಪ್ಪ, ನಿಮ್ಮ ಸ್ವಾರ್ಥಕ್ಕೋಸ್ಕರ ಈ ಪವಿತ್ರವಾದ ತಾಳಿನ ನಾನು ಕಿತ್ತೆಸಿಬೇಕಾ? ಸೃಷ್ಟಿಯ ಮೂಲವಾದ ಈ ತಾಯ್ತನನ ನಾನು ಕಳ್ಕೋಬೇಕಾ? ಏನಪ್ಪ, ಇದೇನಾ ತಂದೆಯಾದವ್ರ ಮಗಳು ಕೊಡೋ ತೀರ್ಪು? ನಿಮ್ಮ ಕೋರ್ಟಲ್ಲಿ ರಾಜನಿಗೆ ನ್ಯಾಯ ದೊರಕದೆ ಹೋದ್ರು ದೇವ್ರ ಕೋರ್ಟು ಅಂತ ಒಂದಿದೆ, ಅಲ್ಲಿ ರಾಜನಿಗೆ ನ್ಯಾಯ ಸಿಕ್ಕೇ ಸಿಕ್ಕತ್ತೆ ಅನ್ನೋ ನಂಬಿಕೆ ನನಗಿದೆ ಅಪ್ಪ, ನನಗಿದೆ.
ಕೋಳಿ ಕೇಳಿ ಮಸಾಲೆ ಹರಿತಾರೇನ್ರಿ ಜಡ್ ಸಾಹೇಬ್ರ ಕತ್ತರಿಸದೆ ಓಟ್ ತಗೊಂಡು ಪದವಿಗೆ ಬಂದಿವಿ ಅಂದ ಮೇಲೂ ನಮ್ಮವ್ರೆ ಯಾರಾದ್ರೂ ಚಕಾರ ಎತ್ತಿದ್ರು ಕತ್ತರಿಸದೆ ಒಂದೊಂದು ಟೇಮಲ್ಲಿ ಪಕ್ಷ ಬದಲಾವಣೆ ಮಾಡ್ಬೇಕಾಗತ್ತೆ. ಯಾಕೆ? ನಮ್ಮ ಹಿತದೃಷ್ಟಿಯಿಂದ. ಲುಕ್ ಮಿಸ್ಟರ್ ಜಗನ್ನಾಥ್, ನಾವು ರಾಜಕೀಯಕ್ಕೆ ಸೇರ್ಬೇಕು ಅಂತ ಹೈ ಲೆವೆಲ್ ನಲ್ಲಿ ಫಂಡ್ಸ್ ಕಲೆಕ್ಟ್ ಮಾಡಿ MLA ಸಾಹೇಬ್ರಿಗೆ ಕೊಡ್ತಾ ಇದೀವಿ. ಈ ಸಮಯದಲ್ಲಿ ನಿಮ್ ಮಗಳು ಆ ಡ್ರೈವರ್ ಮಗನ್ ಜೊತೆಯಲ್ಲಿ ಮದುವೆ ಆದ್ರೆ ಜನರಿಗೆ ನಿಮ್ಮೇಲಿರೋ ಗೌರವ ಕಡಿಮೆ ಆಗತ್ತೆ. ಆಗ ನಮ್ಮ ಫಂಡ್ ಕಲೆಕ್ಷನ್ಗೆ ಎಫೆಕ್ಟ್ ಆಗತ್ತೆ. ಹೀಗಾದ್ರೆ ಎಲೆಕ್ಷನ್ ಟೈಮ್ ನಲ್ಲಿ ನಾವು ಕಣ್ಕೊಂಡ್ ಬಿಡ್ಬೇಕಾಗತ್ತೆ. ಮೆದುಳಿಗೆ ಹುಳ ಬಿಟ್ಕೊಂಡ್ರೆ ತಲೆ ತಿಂತಾನೆ ಇರ್ತದೆ. ಒಂದು ಸಾರಿ ಜೋರಾಗಿ ಟೇಬಲ್ ಕುಟ್ಟಿ ಆ ರಾಜನಿಗೆ ಡೊತ್ ಸೆಂಟೆನ್ಸ್ ಕೊಟ್ಟು ಬಿಡಿ. ಬರೋ ಚುನಾವಣೆಯೊಳಗೆ ನಮ್ಮ ಪಕ್ಷ ಬಹುಮತದಿಂದ ಗೆದ್ದೆ ಗೆಲ್ಲುತ್ತೆ. ನೀವೇ ಓಮು, ನೀವೇ ಹಣಕಾಸು, ನಾನೇ ಮುಖ್ಯಮಂತ್ರಿ. ಇಡೀ ರಾಜ್ಯನೇ ಕೊಂಡ್ಕೊಂಡು ಎಲ್ರನ್ನೂ ಕತ್ತರಿಸದೆ. ಆಪಾದಿತ ರಾಜ ತನ್ನ ವೈಯಕ್ತಿಕ ಕಾರಣಕ್ಕಾಗಿ ತನ್ನ ತಂದೆಯನ್ನೇ ಕೊಲೆ ಮಾಡಿರೋದು ಸಂದೇಹಕ್ಕಾಸ್ಪದವಿಲ್ಲದೆ ಸಾಕ್ಷಿ ಸಮೇತ ನಿರೂಪಿತವಾಗಿರೋದ್ರಿಂದ ಇಂಡಿಯನ್ ಪಿನಲ್ ಕೋಡ್ 302ನೇ ಸೆಕ್ಷನ್ ಪ್ರಕಾರ ಅವನಿಗೆ ಮರಣದಂಡನೆಯನ್ನು ವಿಧಿಸಲಾಗಿದೆ. ರಾಜ, ನಾಳೆ ಬೆಳಿಗ್ಗೆ ನಿನ್ನ ಗಲ್ಲಿಗೇರಿಸ್ತಾ ಇದ್ದೀವಿ. ನಿನ್ನ ಕೊನೆ ಆಸೆ ಏನು ಅಂತ ಹೇಳಿದ್ರೆ ಅದನ್ನ ನಾವು ಈಡೇರಿಸ್ತೀವಿ. ನಮ್ ತಂದೆನ ನಾನೇ ಕೊಲೆ ಮಾಡಿದೆ ಅಂತ ನನ್ನ ಮೇಲೆ ಸುಳ್ಳು ಆಪಾದನೆ ಹೊರಿಸಿ ನನ್ನನ್ನ ಗಲ್ಲಿಗೇರಿಸ್ತಾ ಇದ್ದಾರೆ. ಸರ್, ನನ್ನ ಜೀವನದಲ್ಲಿ ನಾನ್ ಮಾಡಿದ ತಪ್ಪು ಒಂದೇ ಒಂದು ಸರ್. ಆ ತಪ್ಪಿಗೆ ಪ್ರಾಯಶ್ಚಿತ ಆಗ್ಬೇಕಾದ್ರೆ ನಾನು ಜಸ್ಟಿಸ್ ಜಗನ್ನಾಥ್ ಅವ್ರನ್ನ ನೋಡ್ಲೇಬೇಕು. ಯಾಕೆ ರಾಜ? ನಾನು ದೈವ ಸಾಕ್ಷಿಯಾಗಿ ಅವ್ರ ಮಗಳ ಕತ್ತಿಗೆ ತಾಳಿ ಕಟ್ಟಿ ಮದುವೆ ಮಾಡ್ಕೊಂಡೆ ಸರ್. ಈ ವಿಷಯ ನನಗೂ ಸೀಮಾಗೂ ಬಿಟ್ರೆ ಬೇರೆ ಯಾರು ಗೊತ್ತಿಲ್ಲ. ಅಷ್ಟೇ ಅಲ್ಲ ಸರ್, ಸೀಮಾ ಈಗ ತಾಯಿ ಆಗ್ತಾ ಇದ್ದಾಳೆ. ಈ ವಿಷಯ ಅವ್ರಿಗೆ ಗೊತ್ತಾಗದೇ ಇದ್ರೆ ನಾಳೆ ಸೀಮಾ ಹೊಟ್ಟೆಲಿ ಹುಟ್ಟೋ ಮಗುಗೆ ನಿನ್ ತಂದೆ ಯಾರು ಅಂತ ಮೂರು ಜನ ನಿಂದನೆಗೆ ಅವಳು ಬಲಿ ಆಗ್ಬೇಕಾಗತ್ತೆ ಸರ್. ಸರ್, ದಯವಿಟ್ಟು ಈ ಒಂದು ಅವಕಾಶ ಮಾಡಿಕೊಡಿ. ನೋ, ಅವನ ಕೊನೆ ಹೇಳಿಕೆನ ಕೇಳಿ ಮತ್ತೆ ನನ್ನ ಹೃದಯಕ್ಕೆ ಆಘಾತ ಮಾಡ್ಕೊಳ್ಳಿಕ್ಕೆ ನಾನು ತಯಾರಾಗಿಲ್ಲ. ಸರ್, ನ್ಯಾಯನ ಕಾಪಾಡ್ಬೇಕಾದ ತಾವೇ ಕಾನೂನು ಚೌಕಟ್ಟಿನಿಂದ ಜಾರ್ಕೊಂಡ್ರೆ ಜನಗಳ ದೃಷ್ಟಿಲಿ ಅದು ಅಪರಾಧ ಆಗಲ್ವೇ? ಗಲ್ಲಿಗೇರಿಸೋರು ಯಾರೇ ಆಗಿರ್ಲಿ, ಅವ್ರ ಕೊನೆ ಆಸೆ ನೆರವೇರಿಸೋದು ನಮ್ಮ ಕರ್ತವ್ಯ ಅಲ್ವೇ ಸರ್? ಓಕೆ, ನಾನು ಸೀಮಾನ ಕರ್ಕೊಂಡ್ಬರ್ತೀನಿ, ನೀವು ಕೂತ್ಕೊಳ್ಳಿ. ಸೀಮಾ, ಸೀಮಾ, ನೋಡು, ರಾಜ ನೀನ್ ನೋಡ್ಬೇಕಂತೆ, ನಡಿ ಹೋಗೋಣ. ಸೀಮಾ, 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 ಸೀಮಾ. ಏನಾಯ್ತು ಸರ್? ಯಾಕೋ ಭಾಗ ತೆಗಿತಾ ಇಲ್ಲ? ಏನ್ ಅನಾಹುತ ಮಾಡ್ಕೊಂಡ್ಲೋ ಏನೋ? ಕಮಾನ್, ಓಪನ್ ಇರೋ.
ಮಗುಗೆ ಈಗ 3 ತಿಂಗಳು ತುಂಬಿದೆ. ಆದ್ರೆ ಅವನ್ ತನ್ನ ತಂದೆ ಕಾಣೋ ಅದೃಷ್ಟನ ಮಾತ್ರ ಪಡ್ಕೊಂಡು ಬಂದಿಲ್ಲ ರಾಜ. ಯಾಕೆಂದ್ರೆ ನಾಳೆ ಬೆಳಗ್ಗೆನೆ ನಿಮ್ಮನ್ನ ಗಲಗಂಬಕ್ಕೆ ಏರಿಸ್ತಿದ್ದಾರೆ. ನಾವು ದೈವ ಸಾಕ್ಷಿಯಾಗಿ ಗಂಡ ಹೆಂಡ್ತಿರಾದವರು. ಬೇರೆ ಸಾಧಾರಣ ತಂದೆ ಮಗಳಾಗಿದ್ದಿದ್ರೆ ನಮ್ಮನ್ನ ಹರಿಸಿ ಮೊಮ್ಮಗುನ ನೋಡೋದಕ್ಕೆ ಕುತೂಹಲದಿಂದ ಕಾಯ್ತಿದ್ರು. ಆದ್ರೆ ಆದ್ರೆ ಇವರು ತಮ್ಮ ಗೌರವ ಘನತೆನ ಉಳಿಸ್ಕೊಳ್ಳೋದಕ್ಕೋಸ್ಕರ ನಿಮ್ಮನ್ನ ಕೊಲೆ ಆಪಾದನೆಗೆ ಸಿಕ್ಸಿ ತಾನೇ ನ್ಯಾಯಾಧಿಪತಿ ಸ್ಥಾನದಲ್ಲಿ ಕುಳಿತು ನಿಮಗ್ ಗಂಧ ಶಿಕ್ಷೆ ಕೊಡ್ಸಿ ಮಗಳನ್ನ ವಿಧವೆ ಮಾಡಕ್ ನೋಡ್ತಿದ್ದಾರೆ ರಾಜ. ಅಂಥ ಶ್ರೀಮಂತ ನ್ಯಾಯಾಧಿಪತಿಯ ಮಗಳಾಗಿರೋದು ನನ್ನ ದುರ್ದೈವ. ಅದಕ್ಕೆ ರಾಜ, ನೀವು ಸಾಯೋದಕ್ಕಿಂತ ಮುಂಚೆ ನಾನು ಸುಮಂಗಲಿಯಾಗಿ ಸಾಯ್ಬೇಕು ಅಂತ ನಿರ್ಧರಿಸಿದ್ದೀನಿ. ಮುಂದಿನ ಜನ್ಮ ಅಂತ ಒಂದಿದ್ರೆ ಆಗ್ಲಾದ್ರೂ ನಾವು ಯಾರ ಸಂಚಿಗೂ ಒಳಗಾಗದೆ ಸಂತೋಷವಾಗಿ ದಾಂಪತ್ಯ ಜೀವನ ನಡೆಸೋ ಸೌಭಾಗ್ಯ ನಮಗ್ ಲಭಿಸ್ಲಿ ರಾಜ. ಜೈಲಿಂದ ತಪ್ಪಿಸ್ಕೊಂಡು ಬಂದ್ ನಾನು ನನ್ ಸೀಮಾನ್ ಮಣ್ಣ್ ಮಾಡಿ ಜಾಗಕ್ಕೆ ಹೋಗಿ ಅವಳ ಶವನ ಎತ್ಕೊಂಡು ಬಂದು ಇಲ್ಲಿ ಸಮಾಧಿ ಮಾಡಿದೆ. ಈಗ ನನಗೆ ಉಳಿದಿರೋ ಗುರಿ ಒಂದೇ ಒಂದು, ಆ ಜಸ್ಟಿಸ್ ಜಗನ್ನಾಥ್, MLA ಸೇಂದಿ ರುದ್ರಯ್ಯ ಅವ್ರ ಹೆಣಗಳು ಈ ಗುಂಡಿಲ್ ಬೀಳ್ಬೇಕು, ನಾನು ಅವ್ರ ಸಮಾಧಿ ಕಟ್ಟಬೇಕು. ಆಗಲೇ ರಾಣಿ ನನ್ ಸೀಮಾನ್ ಆತ್ಮಕ್ಕೆ ಶಾಂತಿ ಸಿಗೋದು. ರಾಜ, ನಾನಿಲ್ಲಿಂದ ಹೋಗಲ್ಲ. ನಿಮ್ ಕೈಯಿಂದ ಫೈಟಿಂಗ್, ಶೂಟಿಂಗ್, ಡ್ರೈವಿಂಗ್ ಎಲ್ಲ ವಿದ್ಯೆನೂ ಕಲಿತು ನಿಮ್ ಸೇಡಿನ ಜೊತೆಗೆ ನನ್ ಸೇಡನ್ನು ತೀರಿಸ್ಕೋಬೇಕು ಅಂತ ತೀರ್ಮಾನ ಮಾಡಿದ್ದೀನಿ. ಗಿವ್ ಹ್ಯಾಂಡ್ ರಾಜ. ಕಮಾನ್ ರಾಜ, ಗಿವ್ ಹ್ಯಾಂಡ್. ನಿನ್ನ ಏಮು ಆ ಬುಲ್ಲಿಗೆ ಗಟ್ಟಾಗಿರ್ಲಿ. ಹೀಗೆ ಹೀಗೆ ಸರಿನಾ? ನಿನ್ ಕೈ ಇದು ಮತ್ತೆ ಹೇಗೆ? ಹೀಗೆ ಹಿಡ್ಕೋಬೇಕು. ಹೀಗೆ ಗ್ರಿಪ್ ಆಗಿ. ನಿಂದು ಏಮು ಕರೆಕ್ಟ್ ಆಗಿ ಅಲ್ಲಿರ್ಬೇಕು. ಹಲೋ, ದೃಷ್ಟಿ ಇಲ್ಲಲ್ಲ, ಅಲ್ಲಿ ಅಲ್ಲಿ ಎಲ್ಲಿ. ನೇರ ಕಾಣಿಸ್ತಾ ಇದೀಯಾ? ಓಕೆ, ಗ್ರಿಪ್ ಆಗಿ ಹಿಡ್ಕೋಬೇಕು. ಎಲ್ಲಿ ಕಣ್ ಮುಚ್ಕೋ. ಹಲೋ, 2 ಕಣ್ಣು ಅಲ್ಲ, 1 ಕಣ್ಣು. ಸರಿ. ಹಲೋ ರಾಣಿ, ಈ ಕಣ್ಣಲ್ಲ, ಆ ಕಣ್ಣು. ಆ ಕಣ್ಣು ಮುಚ್ಚಕ್ ಆಗ್ತಾ ಇಲ್ಲ. ಸರಿ, ನೀನ್ ಕಲ್ತ್ಕೊಂಡಂಗೆ. ಎಲ್ಲಿ? ಸರಿ ಕಾಣಿಸ್ತಾ ಇದೀಯಾ? ಕಾಣ್ತಾ ಇದೆ. ಶೂಟ್. ಇದನ್ನ ಪ್ರಾಕ್ಟೀಸ್ ಮಾಡು. Okay. 1, 2, 3, 4. 1, 2, 3, 4, 5, 6. ಹಲೋ ರೀ ಜಡ್ ಸಾಹೇಬ್ರೆ, ನಾನ್ ರೀ ಸೇಂದಿ MLA ರುದ್ರಯ್ಯ. ಏನ್ರಿ ಆ ರ್ಯಾಂಬೋ ರಾಜಾಗ ಹೆದರ್ಕೊಂಡು ನೀವು ಅಮೆರಿಕದಲ್ಲೇ ಉಳ್ಕೊಂಡ್ಬಿಟ್ರೆ ಇಲ್ಲಿ ನಾಮಿನೇಷನ್ ಫೈಲ್ ಮಾಡೋದು ಯಾರು? ಈ ತಿಂಗಳು 25 ಕೊನೆ ತಾರೀಕು. ಮುಂದಿನ ಇಮಾನ್ದಾಗೆ ತಕ್ಷಣ ಹೊಲ್ಟ್ ಬನ್ನಿ. ಅವನಿಗೆ ಯಾಕ್ರೆ ಹೆದರ್ಕೊಳ್ತೀರಾ? ನಿಮ್ಮನ್ನ ಯಾರು ಮುಟ್ಟಿದ್ರೆ ಕತ್ತರ್ಸದೆ. ತಕ್ಷಣ ಹೊಲ್ಟ್ ಬನ್ನಿ. ಏನ್ರಿ ಬಂದಿರೋದು AC ಕಾರು, ಉಸಿರು ಮ್ಯಾಲೆ ಕೆಳಗೆ ಬಿಡ್ತಿದ್ರಲ್ಲ. ರುದ್ರಯ್ಯನವ್ರೆ, ನಮ್ ಪ್ಲಾನ್ ಎಲ್ಲ ಅಪ್ಸೆಟ್ ಆಗೋ ತರ ಇದೆ. ಏನಾತ್ರಿ? ನಮ್ ಬ್ಯಾಂಕ್ ಮೂಲಕ ಕೋಟ್ಯಾಂತರ ರೂಪಾಯಿ ಎಲೆಕ್ಷನ್ ಫಂಡ್ಗೋಸ್ಕರ ನಿಮಗೆ ಅರೇಂಜ್ ಮಾಡಿಕೊಟ್ವಲ್ಲ, ಹೌದು.
ಆ ವಿಷಯ ಸಿಒಡಿಗೆ ಹೇಗೋ ಗೊತ್ತಾಗ್ಬಿಟ್ಟಿದೆ. ಆಗ್ಲೇ ಎಂಕ್ವೈರಿ ಮಾಡೋದಕ್ಕೆ ಆರ್ಡರ್ ಮಾಡ್ಬಿಟ್ಟಿದಾರಂತೆ. ಈ ಸಮಯದಲ್ಲಿ ನಾನೇನಾದ್ರೂ ಸಿಕ್ಕಾಕೊಂಡ್ಬಿಟ್ರೆ ಎಲೆಕ್ಷನ್ ಕಂಟೆಸ್ಟ್ ಮಾಡೋದು ಹೇಗ್ರಿ? ಈ ವಿಷಯ ಗೊತ್ತಿರೋರ್ನೆಲ್ಲ ಕತ್ತರಿಸಾಯ್ತು. ಈಗ ಸಿಒಡಿಗೆ ಯಾರು ಇನ್ಫಾರ್ಮೇಶನ್ ಕೊಟ್ಟಿರಬಹುದು? ಅಯ್ಯೋ ಅಯ್ಯೋ, ಯಾಕ್ರ ಈ ರೀತಿ ಚಿತ್ರಹಿಂಸೆ ಮಾಡಿಕೊಳ್ತಿದ್ದೀರಾ? ಈಗ ನನ್ನ ಪ್ರಾಣ ಹಿಂಡೋಕ್ಕಿಂತ ಒಂದೇ ಸಮಯ ನನ್ ಕೊಂದು ಬಿಡ್ರು. ನಿನ್ ತಂಗಿ ನಮ್ ಕಸ್ಟಡಿಯಿಂದ ತಪ್ಪಿಸ್ಕೊಂಡಿದ್ದಾಳೆ. ನಡೆದಿರೋ ವಿಷಯ ಬೇರೆ ಕಡೆ ಬಾಯ್ ಬಿಡೋದಕ್ ಮುಂಚೆ ನೀನೇ ತಾನೇ ನಮ್ಗೆ ಇನ್ಸೂರೆನ್ಸ್. ಓಯ್, ಏನೋ ನೋಡ್ತಾ ಇದ್ದೀರಾ? ಕೊಡೋ ಟ್ರೀಟ್ಮೆಂಟ್. ನಾವ್ ಹೇಳ್ದಂಗೆ ಕೇಳ್ಬೇಕು, ನಾವ್ ಹೇಳ್ದಂಗೆ ಮಾಡ್ಬೇಕು. ಗೊತ್ತಾಯ್ತಾ? ನಾವು ಏಯ್ ಬಿಡೋ. ವೆರಿ ಗುಡ್ ರಾಣಿ, ವೆರಿ ಗುಡ್. ಕೆಲವು ದಿನ ಪ್ರಾಕ್ಟೀಸ್ ಮಾಡಿ ಒಳ್ಳೆ ಚಾಂಪಿಯನ್ ಆಗ್ಬಿಟ್ಟೆ. ಈ ಹೊಗಳಿಕೆ ಎಲ್ಲ ರ್ಯಾಂಬೋ ರಾಜನ್ಗೆ ಸೇರ್ಬೇಕು. ರಾಜಣ್ಣ, ಏನ್ ರಂಗಣ್ಣ? ಆ ಕಾಳನ್ ಕಡೆಯವರು ಮತ್ತೆ ನಮ್ಮ ಹಳ್ಳಿಗೆ ಬಂದು ಆ MLA ಸೇಂದಿ ರುದ್ರೇನ್ ಕಡೆ ಓಟ್ ಹಾಕ್ದೆ ಹೋದ್ರೆ ನಮ್ಮ ಹಳ್ಳಿಯವರೆಲ್ಲ ಮಚ್ಚನಲ್ಲಿ ಕೊಚ್ಚಾಗ್ತೀನಿ ಅಂತ ಎದುರಿಸ್ತಾವನೆ. ನಮ್ MLA ಸೇಂದಿ ರುದ್ರನ್ ಕಡೆಯವರಾದ ಜಸ್ಟಿಸ್ ಜಗನ್ನಾಥ್, ಚೇರ್ಮನ್ ಧನ್ರಾಜ್ ಇವ್ರುಗಳಿಗೆ ಓಟ್ ಹಾಕಿ ಗೆಲ್ಲಿಸದೆ ಹೋದ್ರೆ ಈ ಗುಡ್ಡಹಳ್ಳಿ ಆಗಿರಲ್ಲ, ಕಂಡು ಸತ್ತ ಮುಂಡೆಯವ್ರ ಹಳ್ಳಿ ಅಂತ ಹೆಸರು ಬದಲಾಯಿಸ್ಕೋಬೇಕಾಗುತ್ತೆ. ಓದ್ದಪ್ಪ, MLA ಸೇಂದ್ರಿ ರುದ್ರಯ್ಯನವರು ನಮ್ಮ ಹಳ್ಳಿ ಉದ್ಧಾರ ಮಾಡ್ತೀನಿ ಅಂತ ಹೇಳಿ ಓಟ್ ತಗೊಂಡ್ ಗೆದ್ದು ಕುರ್ಚಿ ಬದಲಾ ಮಾಡ್ಕೊಂಡ್ರು. ಆಮೇಲೆ ನ್ಯಾಯ ಕೇಳಕ್ ಹೋದಾಗ ನಮ್ ಕಡೆ ಕಚ್ಚಿ ಹಾಕಿದ್ರು. ಮತ್ತೆ ಆ ಜನರನ್ನ ಆರ್ಸ್ ಬಂದ್ರೆ ನಮ್ಮ ಹಳ್ಳಿ ಸ್ಮಶಾನ ಆಗೋಗುತ್ತೆ. ಏಯ್, ಅವ್ರಿಬ್ರು ಹೇಳ್ಕೊಂಬರ್ರು. ನಮ್ಮ ಗುರು ಸೇಂದಿ ರುದ್ರನ ಬಗ್ಗೆ ಮಾತಾಡ್ದವ್ರ ನಾಲ್ಗೇನೋ ಬಡವರು ನಾಲಿಗೆ ಕತ್ತರಿಸಿ ಅವ್ರನ್ನ ಮೂಕರನ್ನಾಗಿ ಮಾಡಿ ಓಟ್ ತಗೋತೀರಾ? ತನ್ನ ಮಗಳನ್ನೇ ಸಾಯೋಗ ಮಾಡಿದ ಆ ಜಸ್ಟಿಸ್ ಜಗನ್ನಾಥ್ ಈ ದೇಶನ ಕಾಪಾಡ್ತಾನ? ಬೇಲಿನೇ ಎದ್ದು ಹೊಲ ಮೇಯ್ತು ಅನ್ನೋ ಹಾಗೆ ಸಾರ್ವಜನಿಕರ ಹಣದ ಜೊತೆ ಕಣ್ಣ ಮುಚ್ಚಾಲೆ ಆಟ ಆಡಿ ಎಷ್ಟೋ ಜನ ಹೆಣ್ಮಕ್ಳ ಭವಿಷ್ಯನ ಹಾಳು ಮಾಡಿದ ಆ ಚೇರ್ಮನ್ ಧನ್ರಾಜ್ ಕುರ್ಚಿ ಮೇಲೆ ಕೂತು ನ್ಯಾಯ ಕೊಡ್ತಾನಾ? ನನ್ ತಂದೆನ ಕೊಲೆ ಮಾಡಿಸಿ ಆ ಅಪವಾದ ನನ್ ಮೇಲೆ ಹೊರಿಸಿ ಹೆಸರಿಗೆ ಬಿಳಿ ಬಟ್ಟೆ ಹಾಕೊಂಡು ಮೈ ತುಂಬಾ ವಿಷದ ಮುಳು ತುಂಬಿಕೊಂಡಿರೋ ಆ ಸೇಂದಿ ರುದ್ರಯ್ಯ ಬಡವರು ಬಂಧು ಆಗ್ತಾನ? ರಾಣಿ, ಇವತ್ತಿ ನನ್ನ ಮಕ್ಕಳಿಗೆ ನಿನ್ನ ಕೈಯಿಂದ ಪಾಠ ಕಲಿಸ್ತೀನಿ. ಇದು ನಾನು ಕೊಡ್ತಿರೋ ಮೊದಲನೇ ಅವಕಾಶ. ಜಮಾಯಿಸು.
ರಾಜ ಗುಡ್ದಳ್ಳಿ ಹತ್ರ ಇರೋದ್ರಿಂದಲೇ ಸುತ್ತಮುತ್ತ ಇರೋ ಹಳ್ಳಿ ಜನ ಎಲ್ಲ ನೆಮ್ಮದಿಯಾಗಿ ಉಸಿರಾಡ್ತಾ ಇದ್ದೀವಿ. ನಿಜ ರಂಗಣ್ಣ, ನಿನ್ ಮಾತು ಸತ್ಯ. ಹೌದು. ರ್ಯಾಂಬೋ ರಾಜ, ರಿವಲ್ವರ್ ರಾಣಿ. ಅರ್ಧ ಮೀಸೆ ಬೋಳಿಸಿ ಚಡ್ಡಿ ಹಾಕಿ ನಿನ್ನ ಬೆನ್ ಮೇಲೆ ಬಿರುದು ಬರೆಯೋ ತನಕ ನಿದ್ರೆ ಮಾಡ್ತಿದ್ದೇನೋ ನರಸತ್ತ ನಾಮರ್ದ ನನ್ ಅವ್ರನ್ನ ಅಲ್ಲೇ ಕತ್ತರಿಸ್ಬೇಕಾಗಿತ್ತು. ಚೇರ್ಮನ್ ಸಾಹೇಬ್ರೆ, ನಿಮ್ ಬ್ಯಾಂಕಿನ ಅವ್ಯವಹಾರನೆಲ್ಲ ಸಿಬಿಐ ಆಫೀಸರ್ಗೆ ಹಣ ಕೊಟ್ಟು ಬಾಯಿ ಮುಚ್ಚಿಸ್ದೆ. ಈಗ ನೋಡಿದ್ರೆ ಯಾವನೋ ರ್ಯಾಂಬೋ ರಾಜ, ಅವನ್ ಜೊತೆಗೆ ರಿವಲ್ವರ್ ರಾಣಿ ಅಂತೆ. ಇವರಿಬ್ರು ಸೇರ್ಕೊಂಡು ಕಾಣದ ಜಾಗದಲ್ಲಿ ಕುತ್ಕೊಂಡು ನಮ್ಮ ಬಂಡವಾಳನೆಲ್ಲ ಊರ್ ಜನರ ಮುಂದೆ ಬಯಲ್ ಮಾಡ್ತಿದಾರಾ? ಇಂಥ ಸಮಯದಲ್ಲಿ ಓಟ್ ಕೇಳೋದಕ್ಕಿಂತ ನಾವು ಬೀದಿಗಿಳಿದ್ರೆ ಜನ ನಮ್ಮನ್ನ ಹೂವಿನ ಹಾರ ಹಾಕಿ ಸ್ವಾಗತಿಸೋದಿಲ್ಲ, ಚಪ್ಪಲಿ ಹಾರ ಹಾಕಿ ಪೊರಕೆಲ್ಲ ಹೊಡಿತಾರೆ. ಇಲೆಕ್ಷನ್ ನಿಂದ್ರದಕ್ಕೆ ಚಪ್ಲಿ ಹಾರ ಪೊರಕೆ ಹೊಡ್ತಾನೆ ಕ್ವಾಲಿಫಿಕೇಶನ್ ಜಡ್ಜ್ ಸಾಹೇಬ್ರೆ. ಈಗ ನನ್ನೇ ನೋಡಿ, ಇಲ್ಲಿ ತನಕ ಒಂದ್ 20 ಜನರನ್ನ ಕತ್ತರಿಸಿದೀನಿ. ಆದ್ರೂ 10 ವರ್ಷದಿಂದ ಅವಿರೋಧವಾಗಿ ಆಯ್ಕೆಯಾಗಿ ಜನಗಳ ಅಭಿಮಾನ ಗಳಿಸ್ಕೊಂಡಿದ್ದೀನಿ. ಈ ರಾಜಕೀಯ ನಿಮಗೆ ಹೊಸ್ತು. ಅದ್ರ ಚಿಂತೆ ಬಿಟ್ಟು ಮೊದಲು ಪಾರ್ಟಿ ಫಂಡ್ಗೆ 10 ಕೋಟಿ ರೂಪಾಯಿ ಸೇರಿಸಿ ಮಂತ್ರಿ ಆಗೋದನ್ನ ನೋಡಿ. ಆ ರಾಜ ರಾಣಿನ ಯಾವಾಗ ಕತ್ತರಿಸ್ಬೇಕು ಅವಾಗಲೇ ಕತ್ತರಿಸ್ತೀನಿ. ಪೊಲೀಸ್ ಜೀಪ್ನ ಅಡ್ಡ ಹಾಕ್ತಿದ್ಯಲ್ಲ, ಯಾರ್ ನೀನು? ಪಬ್ಲಿಕ್ ತಪ್ಪು ಮಾಡಿದ್ರೆ ಅವನ್ನ ತಿದ್ದೋದಕ್ಕೆ ಪೊಲೀಸ್ ಇರೋದು. ಆದ್ರೆ ಪೊಲೀಸ್ನವರೇ ತಪ್ಪು ಮಾಡಿದ್ರೆ ಅವ್ರನ್ನ ನೆಟ್ಟಿಗೆ ಮಾಡಕ್ ಬಂದಿರೋ ರಿವಾಲ್ವರ್ ರಾಣಿ. ಕ್ಯಾಸೆಟ್ಸ್ಗಳನ್ನೆಲ್ಲ ಎಲ್ಲಿ ತಗೊಂಡು ಹೋಗ್ತಿದ್ದೀರಾ? ವಿಡಿಯೋ ಕ್ಲಬ್ ನ ರೈಡ್ ಮಾಡಿ ಪೊಲೀಸ್ ಸ್ಟೇಷನ್ ತಗೊಂಡು ಹೋಗ್ತಾ ಇದೀವಿ. ವಿಡಿಯೋ ಕ್ಲಬ್ ರೈಡ್ ಮಾಡಿದ್ರೆ ಕ್ಲಬ್ ಓನರ್ನ ಇಲ್ಲ ಅದ್ರ ವರ್ಕರ್ಸ್ ನ ಅರೆಸ್ಟ್ ಮಾಡ್ಬೇಕಾಗಿತ್ತು. ಅದನ್ನ ಬಿಟ್ಬಿಟ್ಟು ಬರೀ ಕ್ಯಾಸೆಟ್ಸ್ ನ ಮಾತ್ರ ಸಾಗಿಸ್ತಿದ್ದೀರಾ ಅಂದ್ಮೇಲೆ ಕರ್ತವ್ಯದ ನೆಪದಲ್ಲಿ ಕಳ್ಳ ಸಾಗಾಣಿಕೆ ಮಾಡ್ತಾ ಇದ್ದೀರಾ. ಕಾಕಿ ಬಟ್ಟೆ ಹಾಕೊಂಡು ಆ ಬ್ಯಾಂಕ್ ಚೇರ್ಮನ್ ಧನ್ರಾಜ್ ಅಮಾಯಕ ಹೆಣ್ಣುಗಳಿಗೆ ಇಂಜೆಕ್ಷನ್ ಕೊಟ್ಟು ಅವ್ರ BF ತೆಗೆದು ಅದನ್ನ ನಿಮ್ ಮುಖಾಂತರ ಸಮಾಜದಲ್ಲಿರೋ ಗಣ್ಯ ವ್ಯಕ್ತಿಗಳಿಗೆ ಮನರಂಜನೆಗೋಸ್ಕರ ಸಪ್ಲೈ ಮಾಡ್ತಾ ಇರೋ ಬ್ರೋಕರ್ಸ್ ನೀವು. ಕಾನ್ಸ್ಟೇಬಲ್ಸ್, ಈ ಕ್ಯಾಸೆಟ್ಸ್ನೆಲ್ಲ ನನ್ನ ಜೀಪಲ್ಲಿ ಹಾಕಿ. ನಿಮ್ಮನ್ನ ಹಣ ಕೊಟ್ಟು ಸಾಕ್ತಾ ಇರೋ ಆ ಧನ್ರಾಜ್, ತೇಂದಿ ರುದ್ರಯ್ಯ ಅವ್ರಿಗೋಗಿ ಹೇಳಿ
ಮತ್ತೆ ಇಂತ ನೀಚ್ ಕೆಲಸ ಏನಾದ್ರೂ ಮಾಡಕ್ ಹೋದ್ರೆ ಈ ರಿವಾಲ್ವರ್ ರಾಣಿ ಗುಂಡು ಅವ್ರ ಎದೆನ ಸೀಳುತ್ತೆ ಅಂತ. ಅವ್ರೇನಾದ್ರೂ ಆ ಕ್ಯಾಸೆಟ್ ಅನ್ನ ಸಾಕ್ಷಿ ಚಿತ್ರ ತರ ಸಾರ್ವಜನಿಕರಲ್ಲಿ ಪ್ರದರ್ಶನ ಮಾಡಿಬಿಟ್ರೆ ನಾವೆಲ್ಲರೂ ಕಂಬಿ ಎಣಿಸ್ಬೇಕಾಗತ್ತ ಅಷ್ಟೇ. ನನಗನ್ಸುತ್ತೆ ನಮ್ಮ ಕಸ್ಟಡಿನ ತಪ್ಪಿಸ್ಕೊಂಡ್ರಲ್ಲ ಆ ರಾಜ ರಾಣಿ ಅವರೇ ಯಾಕೆ ರ್ಯಾಂಬೋ ರಾಜ ರಿವಲ್ವರ್ ರಾಣಿ ಆಗಿ ನಮ್ಮೇಲೆ ಸೇಡ್ ತಿರ್ಸ್ಕೊಳ್ತಿರ್ಬಾರ್ದು. ಇನ್ಸ್ಪೆಕ್ಟರ್, ಆ ರಿವಲ್ವರ್ ರಾಣಿ ನೋಡೋದಕ್ಕೆ ಹೇಗಿದ್ಲು? ಗಂಡಕ್ ಬಟ್ಟೆ ಕಟ್ಟಿದ್ರಿಂದ ಸರಿಯಾಗಿ ಗುರ್ಸೋಕಾಗ್ಲಿಲ್ಲ. ನಿಮ್ಮ ಊಹೆ ಪ್ರಕಾರ ಅವಳು ದಿಲೀಪ್ ತಂಗಿ ರಾಣಿನೇ ಆಗಿರ್ಬಹುದು. ರಾಣಿ, ಇದನ್ನೆಲ್ಲ ನನ್ ಸೀಮಾಗೋಸ್ಕರ ತೆಗೆದಿಟ್ಟಿದ್ದೆ. ಆದ್ರೆ ಇನ್ಮೇಲೆ ಇದೆಲ್ಲ ನಿನಗೆ ಸೇರಿತು. ರಾಜ, ನಿಮ್ ಹೃದಯದಲ್ಲಿ ನನಗೆ ಶಾಶ್ವತವಾಗಿರೋದಕ್ಕೆ ಅವಕಾಶ ಮಾಡಿಕೊಟ್ರಲ್ಲ, ನನಗಷ್ಟೇ ಸಾಕು. ತಗೊಳ್ಳೋ ಇಂಜೆಕ್ಷನ್ ಮೆಡಿಸಿನ್. ಗುರು, ನಮ್ ಚೇರ್ಮನ್ರು ಇಲ್ಲಿ ಬರೋರ್ಗೆಲ್ಲ ಈ ಇಂಜೆಕ್ಷನ್ ಟ್ರೀಟ್ಮೆಂಟೇ ಕೊಡಿಸ್ತಾರಲ್ಲ. ನೋಡೋ, ಈ ಇಂಜೆಕ್ಷನ್ ಅವನ ಮೈಕ್ ಸೇರಿದ್ರೆ 24 ಗಂಟೆ ಅವನ ಮೈಂಡು ಕಂಟ್ರೋಲ್ ಅಲ್ಲಿ ಇರೋದಿಲ್ಲ. ಆಗ ನಾವು ಹೇಳ್ದಂಗೆ ಕೇಳ್ತಾನೆ, ನಾವು ಹೇಳ್ದಂಗೆ ಮಾಡ್ತಾನೆ. ಮತ್ತೆ ಇಂಜೆಕ್ಷನ್ ಕೊಡೋಕೆ 1 ಗಂಟೆ ಗ್ಯಾಪ್ ಕೊಟ್ರು ಅವನ ಮೈಂಡ್ ಕಂಟ್ರೋಲ್ ಬಂದು ಇಲ್ಲಿಂದ ತಪ್ಪಿಸ್ಕೊಳ್ಳೋಕೆ ಟ್ರೈ ಮಾಡ್ತಾನೆ. ಅದಕ್ಕೆ ಮಿಸ್ ಮಾಡದೆ ಅವನಿಗೆ ಇಂಜೆಕ್ಷನ್ ಕೊಡ್ತಾನೇ ಇರ್ಬೇಕು. ಸರ್, ನೀವೇನ್ ಯೋಚನೆ ಮಾಡಬೇಡಿ. ಮೆರವಣಿಗೆ ವ್ಯವಸ್ಥೆ ಭರ್ಜರಿಯಾಗಿ ಮಾಡ್ತೀವ್ನಿ. ನಾಳೆ 10:15 ಗಂಟೆಗೆ ಸರಿಯಾಗಿ ನಮ್ಮೆಲ್ಲ ಬೆಂಬಲಿಗರ ಜೊತೆ ನಿಮ್ ಫೋಟೋನ ಆನೆ ಮೇಲೆ ಇಟ್ಕೊಂಡು ಜಂಬೂ ಸವಾರಿ ಮೆರವಣಿಗೆಯಲ್ಲಿ ಹೋದಂಗೆ ಹೋಗಿ ನಾವೆಲ್ಲರೂ ನಾಮಿನೇಷನ್ ಫೈಲ್ ಮಾಡ್ತೀವಿ. ಹಾ, ಆ ಮೆರವಣಿಗೆ ಉದ್ಘಾಟನೆ ನಿಮ್ ಕೈಯಿಂದನೇ ಆಗ್ಬೇಕು ಸರ್. ಹಾ, ಆಗ್ಲಿ ಸರ್. ನೋಡ್ರಪ್ಪ, ನಾಳೆ ಮೆರವಣಿಗೆ ಭರ್ಜರಿಯಾಗಿರ್ಬೇಕು. ನೀವೆಲ್ಲ ಬರಬೇಕಾದ್ರೆ ಒಬ್ಬೊಬ್ರು 100 ಜನರನ್ನ ಕೂಲಿ ಕೊಟ್ಟಾದ್ರೂ ಕರ್ಕೊಂಡು ಬರ್ಬೇಕು. ಯಾಕಂದ್ರೆ ನಮ್ಮ ಮೆರವಣಿಗೆ ನೋಡಿ ವಿರೋಧ ಪಕ್ಷದವರು ಕಚ್ಚೆ ಬಿಚ್ಕೊಂಡು ಓಡ್ತಿರ್ಬೇಕು. ಅರ್ಥ ಆಯ್ತಾ? ಆಯ್ತು. ಹೃದಯನವ್ರೆ, ಮೊಟ್ಟ ಮೊದಲ ಬಾರಿಗೆ ನಾನು ರಾಜಕೀಯಕ್ಕೆ ಪದಾರ್ಪಣೆ ಮಾಡ್ತಾ ಇರೋದ್ರಿಂದ ದೇವರಾಯನದುರ್ಗದಲ್ಲಿರೋ ನಮ್ಮ ಮನೆ ದೇವರು ಯೋಗ ನರಸಿಂಹನಿಗೆ ಪೂಜೆ ಮಾಡಿಸಿ ಆಶೀರ್ವಾದ ಪಡ್ಕೊಂಡು 10:15 ನಾನು ಅಲ್ಲಿ ಇದ್ಬಿಡ್ತೀನಿ. ಬಹಳ ಸಂತೋಷ. ಯೋಗ ನರಸಿಂಹನ್ ಜೊತೆ ಮೇಲೆ ಭೋಗ ನರಸಿಂಹನು ಇದ್ದಾನೆ. ನಮ್ ಪಾರ್ಟಿ ಹೆಸರಿನಲ್ಲೇ ಅವನಿಗೊಂದು ಪೂಜೆ ಮಾಡಿಸ್ಕೊಂಡು ಬಂದ್ಬಿಡಿ. ಯಾಕಂದ್ರೆ ಯೋಗದ ಜೊತೆ ಭೋಗ ಇದ್ರೆ ನಮ್ ಪಾರ್ಟಿಗೆ ವರ್ಚಸ್ಸು.
ಏನಪ್ಪಾ ಏನಾಯ್ತು ಪೆಟ್ರೋಲ್ ಮುಗ್ದೈತನಯ ಇಲ್ಲ ಸರ್ ಭತ್ತ ಫುಲ್ ಟ್ಯಾಂಕ್ ಹಾಕ್ಸ್ಕೊಂಬಂದೆ ಮತ್ತೆ ಯಾಕೆ ನಿಂತೋಯ್ತು ಇಂಜಿನ್ ಸೀಸ್ ಆದಂಗಿದೆ ಇರಿ ಸರ್ ನೋಡಿ ಚೆಕ್ ಮಾಡು ಛೇ ಶುಭ ಕಾರ್ಯಕ್ಕೆ 108 ವಿಘ್ನ ಅಂತ ನನಗೆ ಬೇರೆ ಹೊತ್ತಾಗ್ತಾ ಇದೆ मेरे अंगने में तुम्हारा क्या काम है मेरे अंगने में जिसकी बीबी छोटी उसका भी बड़ा नाम है जिसकी बीबी छोटी ए पुत्र क्या हाल है सुनिए उड़ के न जानो जरा रुक साहब का देख के आता ही ओ स्वामी बड़ा नमस्कारम निम्दू का क्या हो गया ಗಾಡಿ ಏನೋ ಪ್ರಾಬ್ಲಮ್ ಆಗಿದೆ ನಾನೊಬ್ಬ ರಿಟೈರ್ಡ್ ಜಡ್ಜ್ ನಾಮಿನೇಷನ್ ಫೈಲ್ ಮಾಡೋದಕ್ಕೆ ಹೊತ್ತಾಗ್ತಾ ಇದೆ ಸ್ವಲ್ಪ ಡ್ರಾಪ್ ಕೊಡ್ತೀರಾ ठहरो 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 हमारे सोनिया से पूछता है सोनिया हाँ जी, साहब का गड्डी रिपेयर हो गए साथ ले चला अगर आपने इधर बिठाना चाहते तो मैं क्यों ना बोले, ले आओ। साहब हमारे सोनिया ओके बोल दिया चलो ಒಂದ್ ನಿಮಿಷ ಬಾಯ್ರಿ ಸರ್? ಗಾಡಿ ರೆಡಿ ಮಾಡ್ಕೊಂಡು ಡಿ ಸಿ ಆಫೀಸ್ ಬಾ ಸರಿ ಸರ್ ओ साहब नीचे उतरो उतरा जी निम्दू काल मुरीतीनी ಅಯ್ಯೋ ओ ಏನಿಲ್ಲ साहब वो हमारा 21 माल है आप पीछे से आओ जाओ 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 मेरे अंगने में तुम्हारा क्या काम है जिसकी बीबी छोटी 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 जिसकी बीबी छोटी उसका भी बड़ा माल है गोद में बेटा गोद में बेटा बोला ला 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 ಯೋಗ ನರಸಿಂಹನ್ ಪೂಜೆ ಮಾಡಿಸ್ಕೊಂಡು 10:30 ಗಂಟೆಗೆ ಸರಿಯಾಗಿ ಇಲ್ಲಿಗೆ ಬರ್ತೀನಿ ಅಂತ ಹೇಳಿ ಹೋದ ಜಗನ್ನಾಥ ಇಷ್ಟೊತ್ತಾದ್ರೂ ಬರ್ಲಿಲ್ವಲ್ಲ ಎಲ್ಲಿಗೆ ಹೋದ ಜಸ್ಟಿಸ್ ಜಗನ್ನಾಥ್ ತಪ್ಪು ಮಾಡಿ ದೇಶ ಬಿಟ್ಟು ಓಡೋದ ಕ್ಷಣಕ್ಕೆ ಈ ರಾಜನ ಸೇಡಿನ ಗುರಿಂದ ತಪ್ಪಿಸ್ಕೊಳ್ಳಕ್ಕಾಗಲ್ಲ ಹಾವಿನ ದ್ವೇಷ 12 ವರ್ಷ ಅಂದಾಗೆ ನನ್ನ ದ್ವೇಷ ನನ್ನ ಉಸಿರಿರುವವರೆಗೂ ಈ ಸಮಾಧಿ ಯಾರ್ದು ಗೊತ್ತಾ ಯಾರ್ದು ನಿಮ್ ಘನತೆ ಗೌರವನ ಕಾಪಾಡ್ಕೊಳ್ಳೋಕೋಸ್ಕರ ನನ್ನನ್ನೇ ಕೊಲೆಗಾರನಾಗಿ ಮಾಡಿ ನಿಮ್ ಮಗಳ ಸಾವಿಗೆ ನೀವೇ ಕಾರಣರಾದ್ರಲ್ಲ ಅವಳ ಸಮಾಧಿ ಇದು ನನ್ನ ಸೇಡಿನ ಜ್ವಾಲೆ ಆರ್ದೇ ಇರ್ಲಿ ಅಂತ ನನ್ನ ಸೀಮಾನ್ ಶವ ಎತ್ಕೊಂಡ್ ಬಂದು ಇಲ್ಲಿ ಸಮಾಧಿ ಮಾಡ್ದೆ ನೀನೊಬ್ಬ ಕಾನೂನಿನ ಕೈಯಿಂದ ತಪ್ಪಿಸ್ಕೊಂಡ್ ಬಂದಿರೋ ಖೈದಿ ಈಗ ನನ್ನನ್ನ ಕಿಡ್ನಾಪ್ ಮಾಡ್ಕೊಂಡು ಬಂದು ಕಾನೂನ ಕೈಗೆ ತಗೊಳ್ಳೋದಾದ್ರೆ ಅದೇ ಕಾನೂನಿನ ನೀನ್ ಶರಣಾಗಬೇಕಾಗುತ್ತೆ ಹುಷಾರ್ ಕಾನೂನು ಬಗ್ಗೆ ನೀವು ಮಾತಾಡ್ತಾ ಇದ್ದೀರಾ ಪಾಪದ ಮೂಟೆ ಹೊತ್ಕೊಂಡು ಗಂಗೆಯಲ್ಲಿ ಸ್ನಾನ ಮಾಡಕ್ ಹೋದಂಗೆ ಕರಿ ಕೊಟ್ಟು ಹಾಕೊಂಡು ನ್ಯಾಯಾಧೀಶರ ಪೀಠ ಮೇಲೆ ಕೂತು ಅನ್ಯಾಯ ತೀರ್ಕೊಂಡು ನಿಮ್ಮಂತ ಸ್ವಾರ್ಥಿಗಳು ಇರೋದ್ರಿಂದಲೇ ಇವತ್ ಜನರಲ್ಲಿ ಕಾನೂನು ಬಗ್ಗೆ ನಂಬಿಕೆ ಹೊರಟೋಗಿದೆ ನಿಮ್ಮಂಥವ್ರು ನಾಮಿನೇಷನ್ ಫೈಲ್ ಮಾಡಿ ಎಲೆಕ್ಷನ್ ಕಂಟೆಸ್ಟ್ ಮಾಡಿ ಆರಿಸ್ ಬಂದ್ಬಿಟ್ರೆ ನಮ್ಮ ದೇಶದಲ್ಲಿ ಯಾವ ಹೆಣ್ಣು ಮಕ್ಕಳು ತಲೆ ಎತ್ಕೊಂಡು ತಿರ್ಗೋಕ್ಕಾಗಲ್ಲ. ಥು. ನಿನ್ನ ನಾನ್ ಸಾಯಿಸಲ್ಲ ಅನ್ನ ನೀರು ಇಲ್ದೆ ಸೊರಗಿ ಸೊರಗಿ ನಾನ್ ತೋಡಿರೋ ಈ ಗುಂಡಿಯಲ್ಲಿ ನೀನಾಗೆ ಬಿದ್ದು ಸಾಯ್ಬೇಕು ಆಮೇಲೆ ನಿನಗೆ ಸಮಾಧಿ ನಾನ್ ಕಟ್ಬೇಕು ಅವ್ರ ಸಮಾಧಿ ನಾವು ಕಟ್ಟಬೇಕು ಕಮಿಷನರ್ ಸಾಹೇಬ್ರೆ ಜಗನ್ನಾಥನ ದುರ್ಗದ ಹತ್ರ ಅಪರಿಸ್ಯಾರ ಅಂದ್ಮೇಲೆ ಆ ರಾಜನ ವಾಸಸ್ಥಳ ಅಲ್ಲೇ ಎಲ್ಲೋ ಇರ್ಬೇಕು ನಮ್ಮ ಬಹುಮತ ಕಡಿಮೆ ಮಾಡೋದಕ್ಕೆ ವಿರೋಧ ಪಕ್ಷರು ನಡೆಸಿರೋ ಕುತಂತ್ರ ಇನ್ 24 ಗಂಟೆ ಒಳಗೆ ಜಗನ್ನಾಥನ ಎದುರಿಗಿರ್ಬೇಕು ನಾಮಿನೇಷನ್ ಫೈಲ್ ಮಾಡ್ಬೇಕು ಏಯ್ ಬಾತ್ರೂಮ್ ಅಲ್ಲಿ ಇಷ್ಟೊತ್ತೇನೋ ಮಾಡ್ತಾ ಇದ್ಯಾ ಬಾರೋ ಬೇಗ ಅವನ್ನ ಕಟ್ಟಾಕಿ ಇಂಜೆಕ್ಷನ್ ಕೊಡೋ ನಡಿಯ ನೀವೆಲ್ಲ ಯಾಕೆ ಹೀಗೆ ನಿಂತಿದ್ದೀರಾ? ಏನಾಯ್ತು? ಅಮ್ಮವ್ರೆ ಆ ಜಡ್ಜಿ ಸಾಹೇಬ್ರನ್ನ ಎತ್ಕೊಂಡ್ಬಂದು ಇಲ್ಲಿ ಬಂದ್ ಸಿಟ್ಟವ್ರೆ ಅಂತ ಹೇಳಿ ಪೊಲೀಸ್ನವ್ರು ಬಂದು ನಮ್ ರಾಜಣ್ಣನ ಎಳ್ಕೊಂಡು ಹೋದ್ರು. ಅವರು ಗಲ್ ಶಿಕ್ಷೆ ಗುರಿಯಾದಂತ ಕೈದಿ ಅಂತ ಕಂಡ್ರವ. ಮತ್ತೆ ಎಳ್ಕೊಂಡು ಹೋಗೋರೆ ಅವ್ರನ್ನ ಜೀವ ಸಹಿತ ಬಿಡ್ತಾರೇನವ? ರಾಜಣ್ಣ ಇಲ್ದೇ ಇದ್ರೆ MLA ಸೇಂದಿ ರುದ್ರಯ್ಯನ ಕಡೆಯವರು ಈ ಹಳ್ಳಿಯವ್ರನ್ನ ಬಾಳ್ವೆ ಮಾಡಕ್ ಬಿಡಲ್ಲ ಕಂಡ್ರವ. ಹೇಗಾದ್ರೂ ಮಾಡಿ ನಮ್ ರಾಜಣ್ಣನ ಬಿಡ್ಸ್ಕೊಂಬನ್ರವ. ನೀವೆಲ್ಲ ರಾಜನ ಮೇಲೆ ಇಟ್ಟಿರೋ ನಂಬಿಕೆನೆ ಅವ್ರಿಗೆ ಆಶೀರ್ವಾದ ಆಗುತ್ತೆ. ಅವ್ರನ್ನ ಯಾವ ಜೈಲಲ್ಲಿ ಬಂದ್ಸಿಟ್ಟಿದ್ರು ನಾನ್ ಹೋಗಿ ಬಿಡ್ಸ್ಕೊಂಡ್ ಬರ್ತೀನಿ. ಏನಲ್ಲೇ ಜರ್ದ ಜಕ್ಕಮ್ಮ
ರೋಡ್ ನಲ್ಲಿ ನಮಗೆ ಲೈನ್ ಹೊಡೆದು ಸಾಲದು ಅಂತ ನಮ್ಮ ಸಾಹೇಬ್ರಿಗೆ ಲೈನ್ ಹೊಡಿತೇನೆ. ಈ ಕ್ಲೋಸ್ ಪೇಟೆ ಕಲ್ಯಾಣ ರಸ್ತೆ ಎಲ್ಲ ಬಿಚ್ಚಿಬಿಟ್ಟಿಲ್ಲ ಇವಳ ಅಂಗಡಿನ. ಅಲ್ಲ ಮೀಸೆ ಮಾವ, ನೀನ್ ನನ್ನ ಹೋಟೆಲ್ ರೂಮಿಗೆ ಕರ್ಕೊಂಡು ಹೋಗ್ತೀಯ ಅಂತ ತಿಳ್ಕೊಂಡಿದ್ರೆ ಈ ಇನ್ಸ್ಪೆಕ್ಟರ್ ಹತ್ರ ಬಿಟ್ಬಿಟ್ಟು ಹೋಗ್ತಿದ್ಯಲ್ಲ. ನೋಡು, ನನ್ ರೇಂಜು ಬೊಂಬಾಯಿಂದ ದುಬೈವರೆಗೂ. ಬರ ಈ ಕಡೆ. ಏನ್ ನಿನ್ ಹೆಸರು? ಜರ್ದಾ ಜಕ್ಕಮ್ಮ. ಜರ್ದಾ ಜಕ್ಕಮ್ಮನ? ಯಾವ ಊರು? ನಿಂತು ಬಂದ್ ಹಳ್ಳಿ. ನಿಂತು ಬಂದ ಹಳ್ಳಿನ? ಇವಳು ನಿಂತು ಬಂದ ಹಳ್ಳಿ ಅಲ್ಲ, ಅವಳದೇನ್ ತಿಳ್ಕೊಬಿಟ್ಟವಳೆ. ನೆಗ್ಲೆಕ್ಟ್ ಕೇಸು ಅಂತ ಕೇಸ್ನ ಸ್ಟ್ರಾಂಗ್ ಮಾಡಿ ಇವಳನ್ನ ಒಳಗ್ ತಳ್ಳಿ ಸಾ. ಜರ್ದಾ ಜಕ್ಕಮ್ಮ, ನಿನ್ ರೇಂಜು ಬಾಂಬೆಯಿಂದ ದುಬೈವರ್ಗಾದ್ರೆ ಇದು ನನ್ ರೇಂಜು. ಇವತ್ತೊಂದು ರಾತ್ರಿ ಅಡ್ಜಸ್ಟ್ ಮಾಡ್ಕೊಂಡ್ಬಿಟ್ರೆ ಕೇಸ್ ಹಾಕದೆ ಬೆಳಿಗ್ಗೆ ಬಿಟ್ಬಿಡ್ತೀನಿ. ಬೆಳಗ್ಗೆ ಬಿಟ್ಬಿಡ್ತೀಯಾ? ಅಯ್ಯಯ್ಯೋ, ನೆನ್ನೆದಾರಪ್ಪ, ಇವ್ನ್ ಜೊತೆ ನಾನು ಅಡ್ಜಸ್ಟ್ ಮಾಡ್ಕೋಬೇಕಂತೆ. ಏನ್ ಸರ್ ಇದೆಲ್ಲ? ಸರ್, ನಾವೇನೋ ರೋಡ್ ಕೇಸ್ನ ಅಡ್ಜಸ್ಟ್ ಮಾಡ್ಕೊಳ್ದೆ ನಿಮ್ಮ ಹತ್ರ ಕರ್ಕ ಬಂದ್ಬಿಟ್ರೆ ನೀವೇ ಸ್ಟೈಲಾಗಿ ಅಡ್ಜಸ್ಟ್ ಮಾಡ್ಕೊತಾ ಇದ್ರಲ್ಲ ಸರ್. ಏನೇ ಹೋಗ್ಲಿ ಹೆಣ್ಣೆಂಗ್ಸು ಅಂತ ಸುಮ್ನೆ ಬಿಟ್ರೆ ನನ್ನ ಮೇಲೆ ಅಲಿಗೇಷನ್ ಮಾಡ್ತಾ ಇದ್ಯಾ? ನಿನ್ನ ಏನ್ ಮಾಡ್ತೀನಿ ನೋಡ್ಕೊಂಡಿರು. ಸ್ಟ್ರಾಂಗ್ ಕೇಸ್ ಹಾಕಿ ಕೋರ್ಟ್ ಮೆಟ್ಲ ಹತ್ಸಿ ಸೆಂಟ್ರಲ್ ಜೈಲ್ ಒಳಗೆ ತಳ್ಳಿ ನಿನ್ನ ಮುದ್ದೆ ತಿನ್ನೋ ಹಾಗೆ ಮಾಡ್ಲಿಲ್ಲ ನನ್ನ ಹೆಸರು. ಅಯ್ಯೋ, ಏನ್ ಮಾಡಕ್ಕಾಗತ್ತೆ ವಾರ್ಡನ್ ಸಾಹೇಬ್ರೆ, ನಮ್ ಜೀವಮಾನನೇ ಇಷ್ಟು. ಜಾಗ ಸಿಕ್ತಾಗ ಸೆರ್ಗ್ ಹಾಸ್ಕೋಬೇಕು. ದೇಶದ ಎಲ್ಲಾ ಜೈಲ್ಗಳಲ್ಲೂ ವಾರ್ಡರ್ಗಳನ್ನ ಆಟ ಆಡ್ತಿದ್ದೀನಿ. ಇದು ಒಂದು ಜೈಲ್ ಬಾಕಿ ಇತ್ತು, ಈಗ ಇಲ್ಲೂ ನುಗ್ಗಿದ್ದೀನಿ. ನಂಜಪ್ಪ, ಇದ್ ಬಾರಿ ದೊಡ್ಡ ಕುಳನೆ. ಹಂಗೆ ಕಾಣಿಸ್ತಾಳೆ. ಜಾಸ್ತಿ ಬಳಕ್ ಬೇಡಮ್ಮ, ಸಾಹೇಬ್ರು ತುಂಬಾ ಸಿಕ್ತು. ನಡಿ ನಡಿ. ನಡಿ. ಗುರು, ನನ್ ಬಿಸಿ ಪಕೋಡ, ನನ್ ಸಾರ ಇತ್ತು. ವಿಚಾರಿಸ್ಕೊಳಕ್ ನಾವ್ ಇಲ್ಲಿದ್ದೀವಿ, ನಡಿಗೆ. ಓ ಸಾರು, ಏನಯ್ಯ, ಇನ್ನು ನಿದ್ದೆ ಮಾಡ್ಲಿಲ್ವನಯ್ಯ ನೀನು? ನಿದ್ದೆ ಎಲ್ಲಿ ಸ್ವಾಮಿ ಬರ್ತೈತೆ? ಆ ಗರಂ ಮಸಾಲ ಜಕ್ಕಮ್ಮ ನಮ್ ಜೈಲ್ನಾಗ ಬಂದಾಗ್ಲಿಂದ ನಿದ್ದೆನೆ ಕೆಟ್ಟೋಗ್ಬಿಟ್ಟೈತೆ. ನಿನ್ನೆ ನೀವ್ ಕೊಟ್ಟು ತುಂಡು ಬಿಡಿ ಹಂಗೆ ಉಳ್ಕೊಂಡೈತೆ. ವಸಿ ಕಡ್ಡಿ ಕೊಡಿ ಹಚ್ಕೊಳುವ. ನನಗೆ ಈ ನೈಟ್ ಡ್ಯೂಟಿ ಹಾಕ್ಬಿಟ್ರೆ ನಿನಗ್ ಬರೀ ಕಡ್ಡಿ ಕೊಡೋದೇ ಆಗೋಗುತ್ತೆ. ತಗೊಳಯ್ಯ. ಸಾರು, ಇಲ್ಲ ಇವನ ಜಕ್ಕಮ್ಮನ್ ನೆನ್ಸ್ಕೊಂಡು ನನಗೆ ಕಣ್ಣು ಹೊಡಿತಾವನೆ. ಸಾರು, ನಾನು ಮಧ್ಯಾಹ್ನ ಊಟಕ್ಕೆ ಹೋದಾಗ ಆ ಗರಂ ಮಸಾಲ ನಿಮ್ ಬಗ್ಗೆ ಏನ್ ಹೇಳಿ ಗೊತ್ತಾ? ಏನ್ ಹೇಳಿದ್ಲು? ನೀವಳ ಕಣ್ಣಿಗೆ ಮನ್ಮಥ ರಾಜನ್ ತರ ಕಾಣಿಸ್ತಾರಂತೆ. ಅವಳು ಕಣ್ಣು ಹೊಡೆದ್ರು, ಮೈ ಕುಲ್ಕಿದ್ರು, ನೋ ರಿಯಾಕ್ಷನ್ ಅಂತೆ. ಹಂಗಂತ? ಅದಕ್ಕೆ ಯಾವ್ದಕ್ಕೂ ಈಗಲೇ ಹೋಗ್ಬಿಟ್ಟು ಅವ್ರ ಸೆಲ್ನಲ್ಲಿ ನಿಮ್ ಲೈಟ್ ಬಿಟ್ಟು ವಿಚಾರಿಸ್ಕೊಳ್ಳಿ. ಏನಯ್ಯ, ರಾತ್ರಿ ಹೊತ್ತು ಹೆಂಗಸರು ಸೆಲ್ಗೆ ಹೋಗಿ ಲೈಟ್ ಬಿಡು ಅಂತಿದ್ಯಾ? ನಮ್ ಸಾಹೇಬ್ರಿಗೆ ಗೊತ್ತಾದ್ರೆ ಅಷ್ಟೇ. ಸಾರು, ನಾನು ಬೆಳಗಾಂತಲ್ಲಿ ಇರ್ಬೇಕಾದ್ರೆ ಏನ್ ನಡೀತಿ ಗೊತ್ತಾ? ಏನ್ ನಡೀತು? ಹಂಗಂತೀಯಾ? ಧೈರ್ಯ ಹೋಗಿ ಲೈಟ್ ಬಿಡಿ. ನೋಡೋ, ನಿನ್ ಮಾತ್ ನಂಬ್ಕೊಂಡು ಹೋಗ್ತಾ ಇದ್ದೀನಿ. ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಅಷ್ಟೇ. ಏನು ಆಗಲ್ಲ, ನನ್ ಮೇಲೆ ಆಣೆ. ಬಿಡಿ ಲೈಟ್ ನ. ಬಿಡ್ರಿ. ಇದೇನ್ ವಾರ್ಡನ್ ಸಾಹೇಬ್ರೆ, ರಾತ್ರಿ ಹೊತ್ತಲ್ಲಿ ಬಂದು ಹಾಗ ಲೈಟ್ ಬಿಡೋದು? ನೀವು ಲೈಟ್ ಬಿಟ್ಟ ತಕ್ಷಣ ನಾನು ಬೆಚ್ಚ ಬಿದ್ಬಿಟ್ಟೆ. ಆಹಾ, ನಿನ್ ಮುಖಕ್ಕೆ ಲೈಟ್ ಬಿಟ್ಟ ತಕ್ಷಣ ಒಳ್ಳೆ ಚಿನ್ಕುಳ್ಳಿ ತರ ಹಾರ್ ಬಂದ್ಬಿಟ್ಟೆ. ಬರ್ತಾ ಇರ್ತೀನಾ? ನೀನು ಒಳ್ಳೆ ಮನ್ಮಥ ಇದ್ದಾಗಿದೀಯಾ. ಗರಂ ಮಸಾಲೆ ಜಗ್ಗು, ರಾಜ ನಿನ್ ಬಗ್ಗೆ ಎಲ್ಲ ಹೇಳ್ದ. ನಿನಗೆ ನನ್ನ ಮೇಲೆ ಇಷ್ಟೊಂದು ಪ್ರೀತಿ ಐತೆ ಅಂತ ಗೊತ್ತಾಗಿದ್ದಿದ್ರೆ ಒಳ್ಳೆ VIP ಶೆಲ್ಲಲ್ಲೇ ಇಟ್ಬಿಡ್ತಿದ್ದೆ.
ಏನಾಯ್ತು? ಅಲ್ಲಿ ನೋಡಿ. ಏನಯ್ಯ? ಏನಾಯ್ತಯ್ಯ? ಏನಯ್ಯ ಶೆಲ್ ತುಂಬ ಹೋಗೆ? ಇಲ್ಲೇ ನಿಂತ್ಕೊಂಡು ಕೂಗ್ತಿದ್ಯಲ್ಲ, ಏನಾಗಿದೆ ಅಂತ ನೋಡೋಣ. ಮೊದ್ಲು ಬಾಗಿಲು ತೆಗಿ. ಏಯ್, ಬಾತ್ರೂಮ್ ಅಲ್ಲಿ ಇಷ್ಟೊಂದು ದೊಡ್ಡ ಸುರಂಗ ತೋಡೋವರೆಗೂ ನೀವೆಲ್ಲ ಕತ್ತೆ ಕಾಯ್ತಾ ಇದ್ರೇನ್ರು? ಹೋಗ್ರೋ, ಅವನ್ ಎಲ್ಲೇ ಇದ್ರು ಹುಡುಕೊಂಡು ಬರ್ಬೇಕು. ರಾಣಿ ಅಣ್ಣ, ರಾಣಿ 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 ನೀನ್ ಬದುಕಿದ್ಯಾ ಅಣ್ಣ? ಅವಮಾನ ತಡಿಲಾರ್ದೆ ಆತ್ಮಹತ್ಯೆ ಮಾಡ್ಕೊಂಡೆ ಅಂತ ಪೇಪರ್ ಬಂದಿತ್ತಲ್ಲ ಅಣ್ಣ. ಅದೆಲ್ಲ ಸುಳ್ಳಮ್ಮ, ಎಲ್ಲ ಸುಳ್ಳು. ನನ್ನ ಅಂಡರ್ಗ್ರೌಂಡ್ ನಲ್ಲಿಟ್ಟು ಬೇಕು ಅಂತ ಸುಳ್ಳು ಸುದ್ದಿ ಹಬ್ಸಿದ್ದಾನೆ ಆ ಚೇರ್ಮನ್ ಧನರಾಜ್. ಇಲ್ಲಿ ಆ ಧನರಾಜ್ ನಿಮ್ಮ ಮೇಲೆ ಅಪವಾದ ಹೊರಿಸಿ ನಿಮ್ಮನ್ನ ಯಾಕೆ ಅಂಡರ್ಗ್ರೌಂಡ್ ಇಟ್ಟ? ಕೆಲವು ಬೋರ್ಡ್ ಡೈರೆಕ್ಟರ್ ಸೇರ್ಕೊಂಡು ನಮ್ ಬ್ಯಾಂಕ್ ನಲ್ಲಿ ಕೋಟ್ಯಾಂತರ ರೂಪಾಯಿ ಅವ್ಯವಹಾರ ಮಾಡಕ್ ನೋಡಿದ್ರು. ಆ ವಿಷಯ ನನಗೆ ಗೊತ್ತಾಗಿ ಅದನ್ನ ಬ್ಯಾಂಕ್ ಚೇರ್ಮನ್ ತಿಳಿಸ್ದೆ. ಅದರಲ್ಲಿ ಚೇರ್ಮನ್ ಶಾಮೀಲಾಗಿರೋದ್ರಿಂದ ಈ ವಿಷಯ ಎಲ್ಲಿ ಬಯಲಾಗುತ್ತೋ ಅಂತ ನನ್ನ ಬ್ಯಾಂಕ್ ಕೆಲಸದ ಮೇಲೆ ಬೊಂಬಾಯಿ ಕಳಿಸಿದ್ರು. ದಾರಿಲಿ ಆ MLA ಸೇಂದಿ ರುದ್ರೈನ್ ಕಡೆಯವರು ನನ್ನ ಕಿಡ್ನಾಪ್ ಮಾಡಿ ಅಂಡರ್ಗ್ರೌಂಡ್ ನಲ್ಲಿಟ್ಟು ಪ್ರತಿದಿನ ಇಂಜೆಕ್ಷನ್ ಕೊಟ್ಟು ಕೊಟ್ಟು ಚಿತ್ರಹಿಂಸೆ ಮಾಡಿ ನನ್ನ ಹುಚ್ಚನಾಗಿ ಮಾಡ್ಬಿಟ್ರು. ಅವ್ರು ಕೊಡೋ ಚಿತ್ರಹಿಂಸೆ ತಾಳ್ಲಾರ್ದೆ ಅಂಡರ್ಗ್ರೌಂಡ್ ಇಂದ ತಪ್ಪಿಸ್ಕೊಂಡು ಬಂದ್ಬಿಟ್ಟೆ. ದಿಲೀಪ್, ನಾವು ಅವ್ರಿಗೆ ಬುದ್ಧಿ ಕಲಿಸ್ಬೇಕಾದ್ರೆ ಅವ್ರು ನಿಮಗೆ ಹೇಗೆ ಇಂಜೆಕ್ಷನ್ ಕೊಟ್ಟು ಮೋಸ ಮಾಡಿದ್ರು ಅದೇ ಇಂಜೆಕ್ಷನ್ ಇಂದ ಅವ್ರ ಬುದ್ಧಿ ಕಲಿಸಿ ಅವ್ರು ನಮ್ಮ ಹತ್ರ ಬರುವಾಗ ಮಾಡಬೇಕು. ಏಯ್, ಯಾರದು ರೋಡಲ್ಲಿ ಕುಡಿದು ಬಿದ್ದಿರೋದು? ಈಗ ನೀನು ನಾವ್ ಹೇಳ್ದಂಗೆ ಕೇಳ್ಬೇಕು, ನಾವ್ ಹೇಳ್ದಂಗೆ ಮಾಡ್ಬೇಕು. ನಮಸ್ಕಾರ ಸರ್. ಕಾಳ, ಯಾವ್ದೋ ಇದು ಲಕ್ಷ್ಮಿ ಪಟಾಸು? ಚೇರ್ಮನ್ ಸಾಹೇಬ್ರು ಇವತ್ ರಾತ್ರಿಗೆ ಇವಳನ್ನ ನಿಮ್ಮ ಹತ್ರ ಕಳ್ಸಿಕೊಟ್ಟಿದ್ದಾರೆ. Where is the bedroom? Thank you. Wow! What a beautiful bedroom! I have never seen in my life. Oh, drinks! ಹೇಳ್ದ ಹಾಗೆ ಕೇಳ್ತೀನಿ, ನೀನ್ ಹೇಳ್ದ ಹಾಗೆ ಮಾಡ್ತೀನಿ. ಈಗ ನಾನೇನ್ ಮಾಡ್ಬೇಕು ಹೇಳು? ಆ ಬ್ಯಾಂಕ್ ಚೇರ್ಮನ್ ಧನರಾಜ್ ಜಸ್ಟಿಸ್ ಜಗನ್ನಾಥ್ಗೆ ಫೋನ್ ಮಾಡಿ ನಾನು ಹೇಳ್ದ ಹಾಗೇ ಹೇಳ್ಬೇಕು. ಹಲೋ, ಏನು ಏನೋರೆ, ಏನ್ ಹೇಳ್ತಾ ಇದ್ರಿ ನೀವು? ನೀವೆಷ್ಟೊತ್ತಿನಲ್ಲಿ ಎಲ್ಲಿ ಕರೆದ್ರು ಬರಕ್ ನಾನು ತಯಾರಾಗಿದ್ದೀನಿ.
ಮಿಸ್ಟರ್ ಜಗನ್ನಾಥ್, ಪಾರ್ಟಿ ಪ್ರೆಸಿಡೆಂಟ್ ನಮ್ ಸೀಕ್ರೆಟ್ ಮೀಟಿಂಗ್ಗೋಸ್ಕರ ಒಳ್ಳೆ ಜಾಗನೇ ಸೆಲೆಕ್ಟ್ ಮಾಡಿದ್ದಾರೆ. ಇದರಲ್ಲಿ ಏನೋ ಮೋಸ ನಡೆದಿದೆ. ಇದು ಪಾರ್ಟಿ ಪ್ರೆಸಿಡೆಂಟ್ ಇರೋ ಜಾಗ ಅಲ್ಲ. ಮತ್ತೆ ರ್ಯಾಂಬೋ ರಾಜ ರಿವಲ್ವರ್ ರಾಣಿ ಹೈಡ್ಔಟ್. ವಾಟ್? ರೀ ರುದ್ರಯ್ಯನವ್ರೆ, ಎದ್ದಳ್ರಿ. ಅಧ್ಯಕ್ಷರಿರೋ ಜಾಗಕ್ಕೆ ಬಂದುವಾ ಮೀಟಿಂಗ್ ಶುರು ಆಯ್ತಾ? ಇನ್ನು ಸ್ವಲ್ಪ ಹೋದ್ರೆ ಫೈಟಿಂಗ್ ಸ್ಟಾರ್ಟ್ ಆಗುತ್ತೆ. ಫೈಟಿಂಗ? ಇನ್ನೇನ್ರಿ, ಮಂತ್ರಿ ಮಾಡ್ತೀನಿ ಅಂತ ನಮ್ ಕೈಯಿಂದ ಕೋಟ್ಯಾಂತರ ರೂಪಾಯಿ ವಸೂಲಿ ಮಾಡಿ ಕೊನೆಗೆ ಹುಲಿ ಬಾಯ್ಕ್ ತಂದ್ಬಿಟ್ಟಿರಲ್ರಿ. ನಾನೆಲ್ರಿ ಹುಲಿ ಬಾಯಿಗೆ ತಂದ್ಬಿಟ್ಟೆ? ನೀವು ತಾನೇ ರಾತ್ರಿ ಆ ಕರ್ಪೂರದ ಗೊಂಬೆನ ಕಳಿಸಿ ನನಗೆ ಮತ್ತೆ ಬರೋ ಇಂಜೆಕ್ಷನ್ ಚುಚ್ಚಿ ಅವಳು ಹೇಳ್ದಾಗೆ ಕೇಳಬೇಕು, ಅವಳು ಹೇಳ್ದಾಗೆ ಮಾಡಬೇಕು ಅಂತ ಹೇಳಿ ಕಳಿಸಿದವ್ರು ನೀವು ತಾನೇ? ನಾನು ಇಂಜೆಕ್ಷನ್ ಕೊಟ್ಟು ಕಳ್ಸಿದ್ದ? ನೋ ನೋ, ಇಟ್ಸ್ ಇಂಪಾಸಿಬಲ್. ಇಟ್ಸ್ ಪಾಸಿಬಲ್ ಧನ್ರಾಜ್. ಕೋಟಿಗಟ್ಟಲೆ ಫ್ರಾಡ್ ಡಿಡಿಗಳನ್ನ ಕ್ಯಾಶ್ ಮಾಡಿದೆ, ರಾಂಗ್ ಪ್ರಾಜೆಕ್ಟ್ಗೆ ಲೋನ್ ಕೊಡಿಸಿ ಬ್ಯಾಂಕ್ ಅನ್ನೇ ಲೂಟಿ ಮಾಡಿದೆ. ಅದು ಸಾಲದು ಅಂತ ಬ್ಯಾಂಕ್ ಮ್ಯಾನೇಜರ್ ದಿಲೀಪ್ಗೆ ಇಂಜೆಕ್ಷನ್ ಕೊಟ್ಟು ಹುಚ್ಚ ಮಾಡಿದೆ. ಅದಕ್ಕೆ ಅದೇ ಇಂಜೆಕ್ಷನ್ ನಾನು ನಿಮಗ್ ಕೊಟ್ಟು ನಿಮ್ಮನ್ನ ಇಲ್ಲಿಗೆ ಬರೋ ಹಾಗೆ ಮಾಡಿದೆ. ಧನ್ರಾಜ್, ಈ ಫೈಲ್ ನಲ್ಲಿ ನೀವು ಮಾಡಿರೋ ಅಲಿಗೇಷನ್ಸ್ ಪೂರಾ ಇದೆ. ನೀವು ಮಾಡಿರೋ ತಪ್ಪುಗಳನ್ನ ಇದ್ರಲ್ಲಿ ರೆಕಾರ್ಡ್ ಮಾಡಿಸಿ ಅದನ್ನ ಸಾರ್ವಜನಿಕರಿಗೆ ಕೇಳಿಸಿ ನಿಮಗೆ ಶಿಕ್ಷೆ ಕೊಡಿಸ್ತೀನಿ. ಸಂಧಿ ರುದ್ರಯ್ಯ, ನಾಮಿನೇಷನ್ ಫೈಲ್ ಮಾಡೋದಕ್ಕೆ ಇವತ್ತೇ ಕೊನೆ ದಿನ. ಅಂಬಾರಿ ಮೇಲೆ ಮೆರವಣಿಗೆ ಮಾಡಿಕೊಂಡು ಭರ್ಜರಿಯಾಗಿ ನಾಮಿನೇಷನ್ ಫೈಲ್ ಮಾಡೋ ಕನಸನ್ನ ಮರೆತು ನಿಮ್ಮೆಲ್ಲರ ಅಂತಿಮ ಯಾತ್ರೆಗೆ ಸಿದ್ಧರಾಗಿ. ಹೇಳು. ಜಡ್ಜ್ ಜಗನ್ನಾಥ್ ರಾಯರು ತಮ್ಮ ಮಗಳನ್ನ ಡ್ರೈವರ್ ಮಗ ರಾಜನಿಗೆ ಮದುವೆ ಮಾಡ್ಕೊಡೋಕೆ ಇಷ್ಟವಿಲ್ಲದೆ ನನ್ನ ಹತ್ರ ಬಂದು ಸಲಹೆ ಕೇಳಿದ್ರು. ನಾನು ರಾಜನ ಮೇಲೆ ಅಪವಾದ ಹೊರಿಸ್ಬೇಕು ಅಂತ ಕಾಳನ್ ಕೈಲಿ ರಾಜನ್ ತಂದೆನ ಕೊಲೆ ಮಾಡಿಸಿ ರಾಜನ ಜೈಲಿಗೆ ಕಳಿಸ್ದೆ. ಇವತ್ತು ನಾಮಿನೇಷನ್ ಫೈಲ್ ಮಾಡೋದಕ್ಕೆ ಕೊನೆ ದಿವಸ. ಫೈಲ್ ಮಾಡ್ಲೇಬೇಕು, ಆಮೇಲೆ ಎದುರಿಗೆ ಬಂದ್ರು ಕತ್ತರಿಸದೆ.
ಬೇಡ ರಾಜಾ, ಬೇಡ. ಈಗಾಗಲೇ ನಾವು ಕಾನೂನಿನ ದೃಷ್ಟಿಲಿ ಅಪರಾಧಿಗಳಾಗಿ ಅಜ್ಞಾತವಾಸನ ಅನುಭವಿಸ್ತಿದ್ದೀವಿ. ಈಗ ಇವ್ರನ್ನ ನೀನ್ ಕೊಲೆ ಮಾಡಿ ನಿಜವಾದ ಅಪರಾಧಿಯಾಗಿ ಮತ್ತೆ ನಿನ್ ಜೀವನನ ಕತ್ಲೆ ಕೋಣೆಯಲ್ಲಿ ಕಳಿ ಹಾಗೆ ಮಾಡ್ಕೋಬೇಡ.